ಇವರು ಗ್ರಾಮೀಣ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಎಲ್ಲ ಹೊಲಗಳಲ್ಲಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮತ್ತು ಒಂದು ಗ್ರಾಮಕ್ಕೆ ಇನ್ನೊಂದು ಗ್ರಾಮವನ್ನ ಸಂಪರ್ಕ ಮಾಡತಕ್ಕಂತಹ ಈ ಗ್ರಾಮೀಣ ರಸ್ತೆಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಕೂಡ ಚಕ್ಕಡಿ ರಸ್ತೆಯ ಹರಿಕಾರರು ಅಂತ ಹೇಳಿ ಇವರು ಹೆಸರುವಾಸಿ ಆಗಿದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ 2ನೇ ಬಾರಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಅದರ ಜೊತೆಗೆ ರೈತರ ಒಕ್ಕರಳ ಧ್ವನಿಯನ್ನ, ಅವರ ಹಿತಾಸಕ್ತಿಯ ಪರವಾದ ಧ್ವನಿಯನ್ನ ವಿಧಾನಸಭೆಯಲ್ಲಿ ಮೊಳಗಿಸಿದ್ದಾರೆ. ಅನೇಕ ಬಾರಿ ಮಹದಾಯಿ ಕಳಸಾ ಬಂಡೂರಿ ಹೋರಾಟದ ಧ್ವನಿಯನ್ನು ಕೂಡ ವಿಧಾನಸಭೆಯಲ್ಲಿ ಮೊಳಗಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಸಹಜವಾಗಿ ಅರ್ಥ ಆಗಿರುತ್ತೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು. ಅದೇ ನಮ್ಮ ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ NH ಕೋನರೆಡ್ಡಿ ಅವರು. ಇವತ್ತು ಸ್ವತಃ ಕೋನರೆಡ್ಡಿ ಅವರು ಪಬ್ಲಿಕ್ ನೆಕ್ಸ್ಟ್ನ ಸ್ಟುಡಿಯೋಗೆ ಬಂದಿದ್ದಾರೆ ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ, ಅದರ ಜೊತೆಗೆ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಹಂಚಿಕೊಳ್ಳೋದಕ್ಕೆ, ಅನೇಕ ಕುಶಲೋಪರಿಯ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ. ಸ್ವಾಗತ ಸರ್, ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ತಾವು ಬಂದಿದ್ದೀರಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇ ಪ್ರಶ್ನೆ ಭಾಳ ಬ್ರೀಫಾಗಿ ಹೇಳೋದಾದರೆ, ರಾಜಕೀಯವಾಗಿ ಹೆಂಗೆ ಬೆಳೆದುಕೊಂಡು ಬಂದಿರಿ ಸರ್? ಯಾಕಂದರೆ ಒಬ್ಬ ಜನಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಒಮ್ಮಿಂದೊಮ್ಮೆಲೆ ವಿಧಾನಸಭೆ ಮೆಂಬರ್ ಆಗತಕ್ಕಂಥದ್ದು ಸಾಮಾನ್ಯ ಆಗುವಂಥದ್ದಲ್ಲ. ಅದು ಹೆಂಗೆ ಬೆಳ್ಕೊಂಡು ಬಂದಿರಿ ಸರ್? ನಾನು ಫಸ್ಟ್ ರಾಜಕೀಯ ಬರ್ತೀನಿ ಅಂತ ನನ್ನ ಕಲ್ಪನೆ ಇರಲಿಲ್ಲ. ನಾ ಯಾವುದಾದ್ರು ಉದ್ಯೋಗ ಮಾಡಬೇಕು ಅಥವಾ ಏನೋ ಒಂದು ಇದು ಮಾಡಬೇಕು ಅನ್ನೋಂಥ ಕಲ್ಪನೆ ನನಗಾಗಿತ್ತು. ನಾನು ಕಾಲೇಜು ಯುವಕನಿದ್ದಾಗ, ಕಾಲೇಜಿನಲ್ಲಿ ಸೇರಿದಾಗ ನಾನು ಶಂಕರ್ ಮಹಾವಿದ್ಯಾಲಯದಲ್ಲಿ ಓದಿದೆ. ನಾನು ಫಸ್ಟ್ ಇಯರ್ ಮುಗಿದ ನಂತರ ನನಗೆ ಮತ್ತೆ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿದೆ ಹುಲ್ಕೋಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ನನಗೆ ಮತ್ತೆ ಕಾಲೇಜ್ ಇಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿ ನವಲದು ಬಂದೆ. ಕೋನರೆಡ್ಡಿ ಅವ್ರದ ಒಂದು ಟೀಮ್ ಮಾಡಿ ನಾ ಯಾರು ನಿಲ್ಲಿಸ್ತೀನಿ ಅವ್ರು ಆಯ್ಕೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು. ನಾ 13 ಮಂದಿ ನಿಲ್ಲಿಸಿದ್ರೆ 12 ಮಂದಿ ಗೆದ್ದರು. ಹಿಂಗಾಗಿ ನನಗೂ ಒಂಥರ ಅವತ್ತಿನೊಳಗೆ ವ್ಯವಸ್ಥೆಯೊಳಗೆ ಹೋರಾಟದಲ್ಲಿ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಅನ್ನೋಂಥ ಭಾವನೆ ಬಂತು. ನಾನು MLA ಹಾಕಿರೋಂಥ ಕಲ್ಪನೆ ನನಗಿರಲಿಲ್ಲ. ಆದ್ರೆ ಬರ್ಬರ್ತಾ ರೈತ ಪರ ಹೋರಾಟಗಳು ಪ್ರಾರಂಭ ಆದವು. ಅಂದು ಬಾಬಾಗೌಡ ಪಾಟೀಲರು, ನಂಜುಂಡ ಸ್ವಾಮಿಯವರು, ಪುಟ್ಟಣ್ಣಯ್ಯರು, ಆಮೇಲೆ ತಂಬಾಕಿಯವರು, ಇವರೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು ಹೋರಾಟ ಮಾಡೋಕ್ಕೆ. ನಾನು ಕಾಲೇಜು ಯುವಕನಾಗಿದ್ದೆ. 500-600 ಜನ ಅವ್ರು ಕರ್ಕೊಂಡಾಗ ಅವ್ರು ಬಂದಾಗ ಹೋರಾಟಕ್ಕೆ ಧುಮುಕ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಅವತ್ತೇನು ಕರ ವಿಧಿಸಿದ್ರು ಸರ್ಕಾರ. ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನೇತೃತ್ವವನ್ನು ಅವರೆಲ್ಲರೂ ವಹಿಸಿದ್ರು. ಅವ್ರಿಗೆ ಹಿಂಬಾಲಕರಾಗಿ ನಾವಿದ್ವಿ. ಅಂಥ ಸಂದರ್ಭದಲ್ಲಿ ನಾವೇನು ತೀರ್ಮಾನಕ್ಕೆ ಬಂದ್ವಿ ಅಂದರೆ, ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ಸಹಾಯ ಮಾಡಬೇಕು ಅಂತ ವ್ಯವಸ್ಥೆ ನನ್ನಂದು ಸ್ಟಾರ್ಟ್ ಆಗಿ ನಾವು ಹೋರಾಟಗಳನ್ನ ಪ್ರಾರಂಭ ಮಾಡಿದೆ. ಫಸ್ಟ್ ನಾ ಚಾಲೂ ಮಾಡಿದ್ದು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳೆ ವಿಮೆ ಬಂದಿರಲಿಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅವತ್ತು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸ್ಕೊಟ್ರು. ನಾನೇನು ಹಿಂದೆ ಮುಂದೆ ಬಿಡಲಿಲ್ಲ. ನಾನು ಅವಂಥ ವ್ಯವಸ್ಥೆಯಲ್ಲಿ ಕೂಡ ಹೋರಾಟ ಮಾಡಿ 36,000 ಕೋಟಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳೆ ವಿಮೆ ಬರ್ತಕ್ಕಂಥ ಹೋರಾಟ ಮಾಡಿದೆ. ಅದು ಒಂದೇ ಹಂತ ಇದು. ನಾ ಈ ಯಶಸ್ಸು ಕಣ್ಣು ಅನ್ನೋಂಥ ಹುರುಪು ನನ್ನಲ್ಲಿ ಪ್ರಾರಂಭ ಆಗಿ ಫಸ್ಟ್ 2004 ಚುನಾವಣೆ ನಿಲ್ತಕ್ಕಂಥ ತೀರ್ಮಾನ ಮಾಡಿದೆ. ಅವತ್ತು ನನಗೆ ಆಟೋಮೆಟಿಕ್ಕಾಗಿ ಚುನಾವಣೆ ನಿಂತೆ. ಕೇವಲ 13,000 ಮತಗಳು ಬಿದ್ದು. ರಾಜಕೀಯದೇನು ನಮಗೇನು ಅಂತ ಲಕ್ ಹೊಡ್ಯಾಕಿಲ್ಲ ಅಂದ್ಕೊಂಡೇಳಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಮತ್ತು ಎಲ್ಲ ನಮ್ಮ ಗೆಳೆಯರು ಕೂಡಿ 2008 ಇಲ್ಲ ಏನೂ ಗೊತ್ತಿಲ್ಲದವ್ರಿಗೆ 13,000 ಬಿದ್ದವು, ಮತ್ತೆ ನೀ ಕಾಂಟೆಸ್ಟ್ ಮಾಡಬಾರ್ದು ಅಂತ ಹೋದರು. ಮತ್ತೆ ನಾನು ಸ್ಪರ್ಧೆ ಮಾಡಿದೆ. ನನಗೆ ಓಟ್ ಬಿದ್ದಿದ್ದು 30,100. ಇನ್ನೇನು ಮತ್ತು ಇದು ಹಿಂಗೆ ಹೋಯ್ತು ಬಿಡು ಅಂತಕೊಂಡು ಸುಮ್ಮನೆ ಅದೇ. 2013 ಎಲೆಕ್ಷನ್ ಬಂದ ನಮ್ಮ ಎಲ್ಲ ಗೆಳೆಯರದ್ದು ಒಂದು ಟೀಮ್ ಕೂಡಿತು. ನಮ್ಮ ಮುಳುಗುಂದ ಮಟ್ಟ ಬಸವಣ್ಣ ಅಂತ ತಿಳ್ಕೊಂಡು ಹೇಳಿ ಅರೇಕೊರಟ್ಟೆ ಅವ್ರದ್ದು. ಅವ್ರು ಬಂದಿಲ್ಲ, ನೀನು ಇಲೆಕ್ಷನ್ ಈ ಸಲ ನಿಲ್ಲಬೇಕು, 30,000 ಜನ ನಿನಗೆ ಓಟ್ ಹಾಕೀವಿ, ಮತ್ತು ನೀನು ನಮ್ಮ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಹೆಂಗೆ ಅದ ಏನೇ ಮತ್ತೆ ಇಲೆಕ್ಷನ್ ಇಲ್ಲ ಅಂತೇಳಿ ನನ್ನ ಕಡೆದು ಆಗೋದಿಲ್ಲ ಅಂದೆ. ನಾನು ಹೊಸದಾಗಿ ಮದುವೆ ಬೇರೆ ಆಗಿದ್ದೆ. ನಮ್ಮ ಮನೆಯವ್ರು ಬಂದು ಇಲ್ವಾ ಇವ್ನ ಇಲೆಕ್ಷನ್ ನಿಲ್ಲಿಸ್ಲೇಬೇಕು ಅನ್ನೋ. ನನಗೆ ಒಂಥರ ವಿಚಿತ್ರ ಆಗ್ತದೆ. ಮತ್ತೇನೋ ಬಂದು ಇವ್ ನನಗೆ ಗದ್ದಕ್ಕೆ ದುಡಿಸ್ತಾರೆ ಅಂತ. ಮತ್ತೆ ಇಲೆಕ್ಷನ್ಗೆ ಸ್ಪರ್ಧೆ ಮಾಡ್ಬೇಕಂತ ನಮ್ಮೆಲ್ಲ ಗೆಳೆಯರು, ನಮ್ಮ ಯುವಕರು, ನನ್ನ ಹಿರಿಯರು ಎಲ್ಲ ಕೊಟ್ಟು ತೀರ್ಮಾನ ಮಾಡಿದಾಗ ಚುನಾವಣೆ ಸ್ಪರ್ಧೆ ಮಾಡಿದೆ. ಅವಾಗ 43,000 ಓಟ್ ತೊಗೊಂಡು ಗೆದ್ದು ಅವತ್ತು ನಾನು ವಿಧಾನಸಭೆಯನ್ನು ಪ್ರವೇಶ ಮಾಡಿ, ಅವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. ನಾನು JDS ಇಂದ ಗೆದ್ದಾಗ ನನ್ನ ಹೋರಾಟ ನನ್ನೆಲ್ಲ ನೋಡಿ ನಾನು ಹೇಳಿದಂಥ ಕೆಲಸವನ್ನು ಮಾಡಿ ನನ್ನ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಅವತ್ತು 3,200 ಕೋಟಿ ಅನುದಾನವನ್ನು ತಗೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದೆ. ಜನರಿಗೆ ಒಂದು ಸ್ವಲ್ಪ ಪಾಪ್ಯುಲರ್ ಆಗಿ ಕೆಲಸ ಮಾಡ್ತಾನೆ, ಜನರಿಗೆ ಸೇವೆ ಮಾಡ್ತಾನೆ ಅಂತ ಭಾವನೆ ಸ್ಟಾರ್ಟ್ ಆಯಿತು. ನಾ ಪ್ರತಿ ಮಂಗಳವಾರ ನವಲಗುಂದಲ್ಲಿ ಜನತಾ ದರ್ಶನ, ಸೋಮವಾರ ಅಣ್ಣಿಗೇರಿಯಲ್ಲಿ, ಶನಿವಾರ ಹುಬ್ಬಳ್ಳಿಯಲ್ಲಿ ಜನತಾ ದರ್ಶನ ಮಾಡ್ಕೊತ ಬಂದು
ಜನರಿಗೆ ಹತ್ತಿರ ಆಗ್ತಕ್ಕಂಥ ಪ್ರಯತ್ನವನ್ನು ಮುಂದುವರೆದೆ. ಮುಂದೆ ನಾನು 2018 ಮತ್ತೆ ಸ್ಪರ್ಧೆ ಮಾಡಿದೆ. ಅವತ್ತೇ ನಾನು ಪರಾಭವಗೊಂಡೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಜನರು ಸೋಲ್ಸಿರೋ ಅನ್ನೋಂಥ ನೋವು ನನಗಿತ್ತು. ಅದು ಏನು ಬೇಕಾದಿಲ್ಲಿ ಜನರು ಕೊಟ್ಟಂಥ ತೀರ್ಪಿಗೆ ನಾವು ತಲೆ ಬಾಗಬೇಕು ಅಂತೇಳಿ ಅಷ್ಟೇ ಸುಮ್ಮನಾಗಿ ನಾನು ಹೋರಾಟವನ್ನೆಲ್ಲ ಪ್ರಾರಂಭ ಮಾಡಿದೆ. ನಾನು ಹೋರಾಟ ಪ್ರಾರಂಭ ಮಾಡಿದ ನಂತರ ಮತ್ತೆ ಜನ ಇಲ್ಲ ಈ ಒಳ್ಳೆ ಕೆಲಸಗಾರ ಅನ್ನೋಂಥ ಒಂದು 2023ಕ್ಕೆ ನಾ JDS ಅವರು ಭಾರತೀಯ ಜನತಾ ಪಾರ್ಟಿ ಕೂಡ ಅಲಯನ್ಸ್ ಮಾಡ್ತೀವಿ ಅನ್ನೋಂಥ ತೀರ್ಮಾನ ತೊಗೊಳಕತ್ತೀರ. ನಾನು ಹೇಳಿದೆ, ನೀವು ಭಾರತೀಯ ಜನತಾ ಪಾರ್ಟಿ ಕೂಡ ಅಲಯನ್ಸ್ ಮಾಡಕತ್ತೀರ, ಮತ್ತು ನನ್ನ ಗತಿ ಏನು? ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪ್ರಶ್ನೆ ಹಾಕಿದೆ. ಆವಾಗ ದೇವೇಗೌಡ ಸಾಹೇಬ್ರು ಹೇಳಿದ್ರು, ಇಲ್ಲ ನಾವೇನೋ ವಿಚಾರ ಮಾಡ್ತೀವಿ, ನೀವು ವೇಟ್ ಮಾಡೋದು. ಇಲ್ಲ ಸರ್, 6 ತಿಂಗಳ ವೇಟ್ ಮಾಡಿದೆ. ಅವರು ಅನುಮತಿ ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಮುಖಂಡರು ಒಪ್ಪಿದ ನಂತರ ನಾನು ಕಾಂಗ್ರೆಸ್ ಪಕ್ಷವನ್ನು ಜಾಯ್ನ್ ಆದೆ. ನಾನು ಇವತ್ತು ನವಲಗುಂದ ಸಭೆಯಲ್ಲಿ 23 ಜನರಲ್ಲಿ 17 ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದಾರೆ. ಅದೇ ರೀತಿಯಲ್ಲಿ ಅಣ್ಣಿಗೆರೆಗೆ ಕೂಡ ಸೇಮ್ 23ರಲ್ಲಿ 17 ಜನ ಪುರಸಭೆ ಸದಸ್ಯರು ಕಾಂಗ್ರೆಸ್ ಅವರು. ಈ ಒಟ್ಟಿನ ಬೆಳಗ್ಗೆ ನಂದಾದಂಥ ಒಂದು ಹೋರಾಟ, ಜನರ ಆಶೀರ್ವಾದ, ನಾನು ಅಧಿಕಾರಕ್ಕೆ ಬರೋಕ್ಕೆ ಅವತ್ತು ಸಾಧ್ಯ ಆಯ್ತು. ಆ ರೀತಿಯಾಗಿ ಒಂದು ಪ್ರಯತ್ನವನ್ನು ಮುಂದುವರ್ಸ್ಕೊಂಡು ಬಂದೇನೆ ಇಲ್ಲಿವರೆಗೆ. 2013 ಮತ್ತು 2018 ಆ ಟೈಮ್ ಒಳಗೆ ಅವಾಗಲೇ ನೀವು ಚಕ್ಕಡಿ ರಸ್ತೆ ಹರಿಕಾರರು ಅಂತ ಹೇಳಿ ಹೆಸರು ಮಾಡಿಬಿಟ್ಟಿದ್ರಿ. ಹೆಂಗೆ ಆ ಪರಿಕಲ್ಪನೆ ಹುಟ್ಕೊಂಡಿದ್ದು, ಹೆಂಗೆ ಇಂಪ್ಲಿಮೆಂಟ್ ಸಾಧ್ಯ ಆಯಿತು ಹೆಂಗೆ? ನಾನು ಕಾಲೇಜ್ಗಿದ್ದಾಗ ಎವ್ರಿ ರವಿವಾರ ನಾವು ಅಗ್ರಿಕಲ್ಚರ್ ವರ್ಕ್ ಮಾಡ್ತಿದ್ವಿ. ಅಗ್ರಿಕಲ್ಚರ್ ವರ್ಕ್ ಮಾಡೋದ್ನ ಸಂಡೇಗೊಮ್ಮೆ ದನ ಕಾಯಕ್ಕೆ ಹೋಗಿದ್ವಿ. ರೈತರ ಕೆಲಸ ದನಗಳು ಕಾಯೋದು ಅವೆಲ್ಲ ಕಾಮನ್ ಅಲ್ಲ. ಅಂಥ ಕಾಯಕ್ಕೆ ಹೋದಾಗ ಒಂದು ದಿವಸ ಸಾಯಂಕಾಲ ಹೊಲಕ್ಕೆ ಹೋಗಿದ್ದೆ. ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಸಾಕಷ್ಟು ಮಳೆ ಬಂದುಬಿಡ್ತು. ಮಳೆ ಬಂದು ಅದು ಹಳ್ಳದ ದಂಡಿ ಬಂದಿದ್ದೆ, ಹಳ್ಳ ಬಂದುಬಿಡ್ತು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ರಾತ್ರಿ ಎಲ್ಲ ನಾವು ಹೊಲದಲ್ಲಿರುವಂಥ ಕಾಲ ಬಂತು. ನಾನು ಅವಾಗೇನು ತೀರ್ಮಾನ ಮಾಡಿದೆ, ಏನಪ್ಪ ಜನರ ಗತಿ, ಹಿಂಗೆಲ್ಲ ಹೊಲದಾರ ರಸ್ತೆನ ಬಂದಾಗ್ಬಿಟ್ರೆ ರೈತರು ಹೆಂಗೆ ಹೊಲಕ್ಕೆ ಮನೆಗೆ ಹೋಗ್ಬೇಕು? ಅವಾಗ ಒಂದು ಕಲ್ಪನೆ ನಾ ಮಾಡಿದೆ, ಏನಾರು ಮಾಡಿ ನಾ ಚುನಾವಣೆ ಗೆದ್ರೆ ಈ ರಸ್ತೆ ಮಾಡೇ ತೋರಿಸ್ಬೇಕು ಅನ್ನೋಂಥ ತೀರ್ಮಾನ ಮಾಡಿದೆ. 2013 ಜಸ್ಟ್ ಫಾರ್ಮೇಷನ್ ಮಾಡಿದ್ವಿ. ಅವತ್ತು ಕೂಡ 500 ಕಿಲೋಮೀಟರ್ ಮಾಡಿದ್ದೆ ನಾನು. ಈ ಬಾರಿ ನನ್ನ ಮಗ ಇಂಜಿನಿಯರಿಗೆ ಸಿವಿಲ್ ಅವೇನದ ಪಾಪ, ಕೇವಲ ಇದನ್ನು ನೀವು ಫಾರ್ಮೇಷನ್ ಮಾಡಿಬಿಡ್ಬೇಡ್ರಿ, ನೀವು ಮಾಡೋದಿರ್ತಾರ ಪಕ್ಕ ರೋಡ್ ಮಾಡಿರಿ, ಅದಕ್ಕೆ ಮೊರಮ್ ಹಾಕಿ ಎಲ್ಲೆಲ್ಲೇ ಹೋಗ್ಬೇಕಾದ್ರೆ ನೀರ ಪೈಪ್ ಹಾಕಿ, ಆಮೇಲೆ ಅದ್ರ ಕೂಡ ಎಲ್ಲೆಲ್ಲಿ ಇದಕ್ಕೆ ಡ್ರೈನ್ ಹೊಡಿಬೇಕು, ಅದಕ್ಕೆಲ್ಲ ಮಾಡಿ ಕರೆಕ್ಟಾಗಿ ಮಾಡ್ಬೇಕು. ಅವನು ಒಂದು ಹೊಸ ಪ್ಲ್ಯಾನು ಮತ್ತು ನನ್ನ ಕಲ್ಪನೆ. ಇದಕ್ಕೆಲ್ಲ ರಸ್ತೆ ಹಾಕಿ ಮೇನ್ ಕಾರಣ ರೈತರ ಸಹಕಾರದಿಂದ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯ್ತು ನಮಗೆ. ರೈತರ ಸಹಕಾರ ಎಷ್ಟು ದೊಡ್ಡದು ಅಂದ್ರೆ ಮಿನಿಮಮ್ 30 ಫೀಟ್, 33 ಫೀಟ್, 40 ಫೀಟ್ ಮಾಡೋ ರಸ್ತೆ ಮಾಡಿದ್ದಾರೆ. ಇವತ್ತು ಒಂದು ಸಣ್ಣ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನನ್ನ ನವಲಗುಂದ ಕ್ಷೇತ್ರದ ನವಲಗುಂದ, ಅಣ್ಣಿಗೇರಿ ಮತ್ತು ಹುಬ್ಬಳ್ಳಿ ತಾಲೂಕಿನ ರೈತರಿಗೆ ವಿಶೇಷವಾದಂಥ ಕೃತಜ್ಞತೆ ಹೇಳ್ಬೇಕು. ಅವರೆಲ್ಲ ಮನಸ್ಸು ಮಾಡಿದ್ರೆ ಅಂತಿಕೊಂಡು ಇವತ್ತು ಈ ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಆ ಹೊಲಕ್ಕೆ ಕಿಮ್ಮತ್ತು ಹೆಂಗೆ ಬಂತು ಅಂದ್ರೆ, ನಾವು ರಸ್ತೆ ಎಲ್ಲ ಮಾಡಿದ ನಂತರ ಇವತ್ತು ಅವ್ರಿಗೇನು ಚಕಡಿ ಕೂಡ ಹೋಗಿರ್ಲಿಲ್ಲ. ಇವತ್ತು ಕಾರ್ ಹೊಂಟವೆಲ್ಲ. ಆ ಹೊಲದ ಕಿಮ್ಮತ್ತು 10 ಲಕ್ಷ ಇದ್ದದ್ದು 20 ಆಗೋ, 20 ಇದ್ದದ್ದು 40 ಆಗೋ. ಆ ರೈತರಿಗೆ ವ್ಯವಸ್ಥೆ ಎಲ್ಲಿ ಬೆಳೀತಂದ್ರೆ, ಹೊಲ ಲವಣಿ ಮಾಡೋರು ಇರಲಿಲ್ಲ ದಾರಿ ಸಲುವಾಗಿ. ಇವತ್ತು ಹೊಲ ಲವಣಿ ಮಾಡೋಕ್ಕೆ ನಾನಿ ಅಂತ ಮುಂದೆ ಬರ್ತಾ ಇದ್ದಾರೆ. ಅಂದರೆ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು, ರೈತರ ಬದುಕಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ಬೇಕು ಅನ್ನೋಂಥ ಕಲ್ಪನೆ ನಂದಾಗಿತ್ತು. ಅದಕ್ಕೆ ಆ ಪ್ರಕಾರ ಕೆಲಸ ಮಾಡೋದು. ಅಲ್ಲ, ಸಿಟಿ ಪ್ರದೇಶದೊಳಗೆ ನಾವು ನೋಡ್ತಿರ್ತೀವಿ, 1 ಇಂಚು ರಸ್ತೆ ಮಾಡ್ಬೇಕಂದ್ರೂ 108 ಮಂದಿ ಬಂದು ತಕರಾರು ಮಾಡ್ತಾರೆ ಅದಕ್ಕೆ. ಸೊ ಅಂಥ ಸಂದರ್ಭದೊಳಗೆ ನೀವು ಅಷ್ಟೆಲ್ಲ ರಸ್ತೆಗಳು ಮಾಡ್ತಿರ್ಬೇಕಾದ್ರೆ ಏನು ತಂಟೆ ತಕರಾರುಗಳು ಯಾವುದೂ ಬರಲಿಲ್ಲ ಅಂತ? ಬರ್ತಾ ಅವರ ಬಗೆಹರಿಸ್ತಾರೆ, ಹಿರಿಯರು ಕೊಡ್ತಾರೆ, ರೈತರು ಕೊಡ್ತಾರೆ. ನನ್ನ ಹತ್ರ ಏನೂ ಬರೋಂಗಿಲ್ಲ. ನಾ ಓನ್ಲಿ ಹಿಟಾಚಿ ಕಳಿಸ್ತೀನಿ, ಮೋರಮ್ ಏರೋದು ವ್ಯವಸ್ಥೆ ಮಾಡ್ತೀನಿ, ಪೈಪ್ ಕಳಿಸ್ತೀನಿ, ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡೋದು ರೈತರು. ಅದನ್ನು ನನಗೆ ಆ ಕೆಲಸ ಹಚ್ಚೇ ಇಲ್ಲ. ಅವರು ಸಮಸ್ಯೆನ ಅವರೇ ಬಗೆಹರಿಸ್ತಾರೆ. ಇವತ್ತು ಉದಾಹರಣೆಗೆ ನವಲಗುಂದ ಅಂತ ಸಿಟಿ ಒಳಗೆ ಒಂದು ಓಲ್ಡ್ ರಿಂಗ್ ರೋಡ್ ಇತ್ತು ನಮ್ಮಲ್ಲಿ. ಏನದಕ್ಕೆ ನೋಡೋಕ್ಕೂ ಇರಲಿಲ್ಲ. ಇವತ್ತು ಅದು 40 ಫೀಟ್ ಆಗಲಾಗಿ ನಿರ್ಮಾಣ ಐತಿ ಈಗಾಗಲೇ. ಇನ್ನೂ ಭಾಳ ಇನ್ನೊಂದು ತಿಂಗಳದೊಳಗೆ ಅದಕ್ಕೆ ಮೊರಮ್ ಕಂಪ್ಲೀಟ್ ಮಾಡ್ತೀವಿ. 1 ವರ್ಷ 1.5 ವರ್ಷದಾಗ ಅದನ್ನು ಡಾಂಬರ್ ಮಾಡ್ತೀವಿ. ಇದು ನನ್ನ ಕಲ್ಪನೆ. ಈಗ ಫೀಡ್ಬ್ಯಾಕ್ ಹೆಂಗಿದೆ ಸರ್? ರೈತರು ಏನಂತ ಪ್ರತಿಕ್ರಿಯೆ ಕೊಡ್ತಾರೆ ಆ ರಸ್ತೆ ಒಳಗೆ ಓಡಾಡ್ತಕ್ಕಂಥವ್ರು, ಅದರ ಪ್ರಯೋಜನ ಪಡ್ಕೊಂಡಂಥವ್ರು? ಇಲ್ಲ, ಭಾಳ ಜನ ನಾನು ಯಾವ್ದು ಹೋಗೋತ್ನಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ದಿ, ನಮ್ಗೆ ಓಡಾಡಕ್ಕೆ ಹಾಕಿದ್ದಿಲ್ಲ, ನಿನ್ನ ಹೆಸರು ಇಡ್ತೀವಪ್ಪ, ಹಂಗೆ ನಮ್ಮ ಹಳ್ಳಿ ಭಾಷೆದಾಗ ಏನು ಹೇಳ್ಬೇಕು, ನಾನು ವರ್ಣನ ಅಂತೂ ಮಾಡಿದ್ದನ್ನು ಭಾಳ ಜನ ನಾ ಕೇಳಿದ್ದೀನಿ. ಈಗ ರೈತರ ವಿಚಾರಕ್ಕೆ ಬರೋಣ. ತಾವು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಸೊ ಈಗ ಮಹದಾಯಿ ಕಳಸಾ ಬಂಡೂರಿ ಹೋರಾಟ ಅದು ಅಲ್ಲಿಗೆ ನಿಂತು ಬಿಡ್ತು.
ಗೆಜೆಟ್ ನೋಟಿಫಿಕೇಶನ್ ಏನಾಯ್ತು ಅಥವಾ ಗ್ರೀನ್ ಟ್ರಿಬ್ಯುನಲ್ ಏನು ಹೇಳ್ತು ಅದ್ರ ಬಗ್ಗೆ ಜನಸಾಮಾನ್ಯರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂತಿಮವಾಗಿ ನಮಗೆ ನೀರು ಬಂತಾ ಇಲ್ಲ ಅದಷ್ಟೇ ಯೋಚನೆ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಅಲ್ಲಿಗೆ ಹೋರಾಟ ನಿಂತುಬಿಡ್ತು ಅಂತ ಮುಂದುವರಿಲಿಲ್ಲ? ನೋಡಿ, ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಇದು 100 ವರ್ಷದ ಹೋರಾಟ ನಡ್ಕೊಂಡ್ಬಂದಿದ್ದು. ಇವತ್ತು ನನಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಒಂದು ಚಾಲನೆ ಕೊಟ್ಟಂಥವ್ರು ಸನ್ಮಾನ್ಯ ಎಚ್ ಕೆ ಪಾಟೀಲರು ಜಲಸಂಪನ್ಮೂಲ ಸಚಿವರಾಗಿ. ನಂತರ ಎಂ ಬಿ ಪಾಲ್ ಸಾಹೇಬ್ ಬಂದರು, ಬಸವರಾಜ ಬೊಮ್ಮಾಯಿ ಸಾಹೇಬ್ ಬಂದರು, ಹಂತವಾಗಿ ಕಾರಜೋಳ ಸಾಹೇಬ್ರ ಮಠನೂ ಅದು ನಡ್ಕೊಂಬಂತು. ಒಂದು ಇವತ್ತು ನಾವು ಎಲ್ಲರೂ ಸಂತೋಷ ಪಡಬೇಕಾದದ್ದು, ಒಂದು ಟ್ರಿಬ್ಯುನಲ್ ನೇಮಕ ಆದಮೇಲೆ ಇವತ್ತು ಟ್ರಿಬ್ಯುನಲ್ ಆದೇಶ 13.42 TMC ನೀರನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಬೇಕು ಅಂತ ಆದೇಶ ಮಾಡಿದ ನಂತರ ರಾಜ್ಯ ಸರ್ಕಾರ ಕಾರ್ಯೋನ್ಮುಖರಾಗಿ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಕೆಲಸ ಮಾಡೋಕ್ಕೆ ಅಡ್ಡಿ ಮಾಡಬಾರ್ದು ಅಂತ. ಈಗ ಲಾಸ್ಟ್ ಒಂದೇ ಪಾಯಿಂಟಿಗೆ ನಿಂತಿದೆ. ನಿನ್ನೆ 26 ಜನ ನಮ್ಮ 27 ಜನ ಸಂಸದರ ಸಭೆ ಡೆಲ್ಲಿಯಲ್ಲಿ ನಡೆಯಿತು. ಎಲ್ಲ ಕೇಂದ್ರ ಸಚಿವರು ಕೂಡ ಭಾಗವಹಿಸಿದ್ರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಇವತ್ತು ಅವರು ಒಂದು ಮಾತನ್ನು ಕೊಟ್ಟಾರೆ, ಏನಂದ್ರೆ ಪರಿಸರ ಇಲಾಖೆಯಿಂದ ಅನುಮತಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದ್ದು. ನಾ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ, ಕುಮಾರಸ್ವಾಮಿ ಸಾಹೇಬ್ರಿಗೆ, ವಿ ಸೋಮಣ್ಣ ಅವ್ರಿಗೆ, ಶೋಭಾ ಕರಂದ್ಲಾಜೆ ಅವ್ರಿಗೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ರಾಜ್ಯದ ಜನರ ಪರವಾಗಿ ನಿನ್ನೆ ಮುಖ್ಯಮಂತ್ರಿಗಳ ಮನವಿ ಮಾಡ್ಯಾರ. ಅವರು ಒಂದು ಭರವಸೆಯನ್ನು ಕೊಟ್ಟಾರ, ನಾವು ಅನುಮತಿ ಕೊಡ್ತೇವೆ ಅಂತ. ಅನುಮತಿ ಕೊಟ್ಟರೆ ಟೆಂಡರ್ ಆಲ್ರೆಡಿ ಕರೆದ್ಬಿಟ್ಟೇವೆ, ಕಾಮಗಾರಿ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಜುಲೈ 21 ರಾಹುಲ್ಗುಂದ ನರಗುಂದ ರೈತ ಹುತಾತ್ಮ ದಿನದ ಬಂಡಾಯ ದಿವಸ ಇದೆ. ಅದ್ರೊಳಗನೆ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದು ನಂದು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದೆ. ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಚಕ್ಕಡಿ ರಸ್ತೆಗಳು ಅದನ್ನ ಇನ್ನೂ ಒಂಚೂರು ಉನ್ನತೀಕರಿಸಬೇಕು. ಯಾಕಂದ್ರೆ ಈಗ ಕೆಲವೊಂದು ಕಡೆ ಬೇಡಿಕೆ ಇದ್ರೂ ಇರಬಹುದು, ಅದನ್ನ ಡಾಂಬರೀಕರಣ ಮಾಡುವಂಥದ್ದು ಆ ಥರ ಪ್ರಯತ್ನಗಳು ಏನಾದರೂ ಆಗುತ್ತಾ ಅಂತ? ಇಲ್ಲ, ನಮ್ಮದು ಬ್ಲ್ಯಾಕ್ ಕಾಟನ್ ಸಾಯಿಲ್ ನವಲಗುಂದ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಹೆಚ್ಚು ಕಡಿಮೆ. ಅದು ಒಂದು ವರ್ಷ ಈ ಮಳೆಗೆ ಇದು ಕುಗ್ಗಿ ಅದು ಕೆಳಗಡೆ ಬಂದು ಸಿಂಕ್ ಆಗಿ ಅದು ಒಂಥರ ಗಟ್ಟಿ ಆಗ್ಬೇಕಂತಂದ್ರೆ ಆಮೇಲೆ ಅದಕ್ಕೆ ಕಡೀಕರಣ ಮಾಡಬೇಕು. ಕಡೀಕರಣ ಆದಮೇಲೆ ಡಾಂಬರೀಕರಣ ಮಾಡಬೇಕು. ಅವಾಗ ಅದು ಪಕ್ಕಾ ರಸ್ತೆ ಆಗಲಿಕ್ಕೆ ಸಾಧ್ಯತೆ. ಒಂದು ನನಗನ್ಸಿ ಮಟ್ಟಿಗೆ ಈಗ ನಾ ಮಾಡಿದಂಥ ರಸ್ತೆಗಳನ್ನ ಯಾವುದೇ ಪರಿಸ್ಥಿತಿ 5 ವರ್ಷ ಏನೂ ಆಗೋದಿಲ್ಲ, ಅದಕ್ಕೆ ನಾ ಗ್ಯಾರಂಟಿ ಬೇಕಾ. ಇವತ್ತು ಬೇಕಾದಷ್ಟು ಲೋಡ್ ಗಾಡಿ ಹೋಗಲಿ, ಅದಕ್ಕೆ ಏನೂ ಆಗದಂಥ ಪರಿಸ್ಥಿತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿ. ಇವತ್ತು ಬೇಕಾದಂಥ ಚೀಫ್ ಇಂಜಿನಿಯರ್ ಬಂದು ಟೆಸ್ಟ್ ಮಾಡಲಿ, ಯಾರೇ ಮಾಡಲಿ, ಆ ರಸ್ತೆಗಳು ಏನು ಕೆಡಲಿಕ್ಕೆ ಸಾಧ್ಯ ಇಲ್ಲ. ತಾವು ಹಲವಾರು ಕಡೆ ಕೃಷಿ ಮಂತ್ರಿ ಆಗ್ಬೇಕನ್ನುವಂಥ ಬಹಳ ಆಸಕ್ತಿ ಐತಿ ಅಂತೇಳಿ ಮನದಿಂಗಿತ ವ್ಯಕ್ತಪಡಿಸಿರಿ ಎಲ್ಲ ಕಡೆ ಹೋದಲ್ಲೇ ಬಂದಲ್ಲೇ. ಸೊ ಕೆಲವೊಂದಿಷ್ಟು ಜನ ಅದನ್ನು ಬಯಸ್ತಾ ಇದ್ದಾರೆ ಕೂಡ, ಜನಾಭಿಪ್ರಾಯ ಆ ಕಡೆನೂ ಆ ನಿಟ್ಟಿನೊಳಗೂ ಐತಿ. ಸೊ ನೀವು ಒಂದು ವೇಳೆ ಅವಕಾಶ ತಮಗೆ ಸಿಕ್ಕರೆ ಕೃಷಿ ಮಂತ್ರಿ ಆಗುವಂಥದ್ದು, ರೈತರಿಗೋಸ್ಕರ ಏನೇನು ಮಾಡ್ಬೇಕಂತ ಬಯಕೆ ಇಟ್ಕೊಂಡಿರಿ? ಯಾವುದೋ ಹುದ್ದೆ ಸಿಕ್ಕ ನಾನು ಅದು ಹೇಳ್ಬೋದು. ಈಗಾಗಲೇ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ಎಲ್ಲ ಸರಿಯಾಗಿ ನಡೆದದ. ನನಗೆ ಯಾವುದೇ ನಿಗಮ ಮಂಡಳಿ ಬೇಕು ಅಂತ ಕೇಳಿದಾಗೂ ಕೂಡ ನಾನು ಹೇಳಿದೆ, ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಸಾಕು, ನನಗೆ ಯಾವುದೋ ನಿಗಮ ಮಂಡಳಿ ಬೇಡ ಅಂತ. ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೋಗಿ ನಾನು ಒಂದು ಅವಕಾಶವನ್ನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು ಕೂಡ ಕರೆ. ನನಗೆ ಮಾಡಿದ್ರೆ ಈ ರಾಜ್ಯದ ಕೃಷಿ ಮಂತ್ರಿ ಮಾಡ್ರಿ ಅಂತ. 136 ಸ್ಥಾನಗಳು ಗೆದ್ದೇವೆ ನಾವು ರಾಜ್ಯದಲ್ಲಿ. ಭಾಳ ಜನ ಹಿರಿಯರು ಮಂತ್ರಿ ಆಗ್ಬೇಕು ಅಂತ ಬಯಕೆ ಇದೆ. ಅಂಥದ್ದಾಗ ನಾನು ಇವತ್ತು ಕೇಳೋದು ಸರಿ ಆಗೋದು ಅಲ್ಲ ಅನ್ನೋಂಥ ಭಾವನೆ ನಂದು. ನಾನು ಅಧಿಕಾರಕ್ಕಾಗಿ ಇದಕ್ಕಾಗಿ ಆ ರೀತಿ ಮಾಡ್ತಕ್ಕಂಥ ನನ್ನ ಕ್ಷೇತ್ರದ ಅಭಿವೃದ್ಧಿ ಫಸ್ಟ್ ಪ್ರಯಾರಿಟಿ, ಆಮೇಲೆ ನಮ್ಮ ಜಿಲ್ಲೆ, ಆಮೇಲೆ ನಮ್ಮ ರಾಜ್ಯ, ನಮ್ಮ ದೇಶ, ಹಿಂಗೆ ನನಗೆ ಆ ಭಾವನೆಯಿಂದ ಹೋಗ್ತೇನೆ ಹೊರತಾಗಿ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು, ಇದಾಗಬೇಕು, ಒಮ್ಮಲಿಗೆ ನಾನು ಅಧಿಕಾರಕ್ಕೆ ಬರ್ಬೇಕು ಆ ಭಾವನೆ ಇಲ್ಲ. ಮುಖ್ಯಮಂತ್ರಿಗಳು ಅಕಸ್ಮಾತ್ ಅಧಿಕಾರವನ್ನು ಕೊಟ್ರೆ ಸಮರ್ಥವಾಗಿ ಮಾಡಿ ತೋರಿಸ್ತಾರೆ. ಅದನ್ನು ಈಗ ಹೇಳೋದಲ್ಲ, ಅದು ಕೊಟ್ಟಾಗ ಯಾವಾಗ ಗಾಡಿ ಹೊಡೆಯೋದಾಗ ಎಷ್ಟು ಸ್ಪೀಡ್ ಹೋಗ್ತೇವೆ ಅಂತ ಗೊತ್ತಾಗತ್ತೆ. ಅಲ್ಲ, ಆ ನಿಟ್ಟಿನೊಳಗೆ ವಿಚಾರಗಳು ಏನು? ನಾ ಅದನ್ನ ಆದರೆ ಒಂದು ವೇಳೆ ಅವಕಾಶ ಸಿಕ್ಕರೆ ಇಂಥದ್ದು ನಾನು ಮಾಡ್ತೀನಿ ಅನ್ನುವಂಥದ್ದು. ನನಗೆ ರೈತರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಭಾವನೆ ನಂದು ಯಾವಾಗಲೂ ಬರ್ತದೆ. ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ತಲುಪಬೇಕು. ಆಮೇಲೆ ಬೆಳೆ ಪರಿಹಾರಗಳು ಅವು ಯಾವ ವೈಜ್ಞಾನಿಕವಾಗಿ ಎಲ್ಲಿ ಟೆಕ್ನಿಕಲ್ ತಪ್ಪಾಗ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತೇನು ಗೈಡ್ಲೈನ್ಸ್ ಮಾಡ್ಯಾರ, ಕೆಲವು ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಬೀಜ ಗೊಬ್ಬರ ಸರಿಯಾಗಿ ಸಿಗಬೇಕು, ರೈತರಿಗೆ ಫರ್ಟಿಲೈಸರ್ ಸರಿಯಾಗಿ ಸಿಗಬೇಕು. ಆಮೇಲೆ ರೈತರಿಗೆ ಇವತ್ತಿನ ವ್ಯವಸ್ಥೆ ಒಳಗೆ ನಾವು ಹೆಂಗೆ ಹೊಸ ಯುಗಗಳನ್ನು ತರಬೇಕು. ಕೃಷಿಗೆ ಇವತ್ತೆಲ್ಲ ಮಷಿನರಿ ಬಂದ್ಬಿಟ್ಟಿದೆ. ರೈತರು ಯಾರು ಇವತ್ತು ಮಷಿನರಿ ಮೇಲೆ ಎಲ್ಲ ಡಿಪೆಂಡ್ ಆಗಿಬಿಟ್ಟಾರ. ಅದಕ್ಕೆ ಹೊಸ ಹೊಸ ತಂತ್ರಜ್ಞಾನವನ್ನು ತಂದು ಒಂದು ಕೃಷಿಗೆ ಒಂದು ತನ್ನದೇ ಆದಂಥ ಮಹತ್ವವನ್ನು ಕೊಡಬೇಕಂತ ನನ್ನ ಭಾವನೆ ಅಷ್ಟೆ. ಈಗ
ಇನ್ನೂ ಒಂದು ಸಮಸ್ಯೆ ನಿಮ್ಮ ಕ್ಷೇತ್ರದೊಳಗೆ ಬಹಳಷ್ಟು ಇರುವಂಥದ್ದು ಏನಂದ್ರೆ ಹೆಚ್ಚು ತುಪ್ರಿ ಹಳ್ಳ ಮತ್ತು ಈ ಬೆಣ್ಣೆ ಹಳ್ಳ ಹರಿಯೋದೇ ನಿಮ್ಮ ಕ್ಷೇತ್ರದೊಳಗೆ. ಯಾಕೆ ಸರ್ ಇಬ್ಬರು ಮಂತ್ರಿಗಳು ಬಂದು ಹೋದ್ರು, ಮುನೇನಕೊಪ್ಪರಾಯ್ತು, ಕಡ್ಡಿಯವರಾಯ್ತು, ಸೊ ಇಂಥ ಘಟಾನುಘಟಿ ಇಬ್ಬರು ಮಂತ್ರಿಗಳಾಗಿ ಹೋದರೂ ಕೂಡ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಆಗ್ತಾ ಇಲ್ಲ. ಈಗ ಅನುದಾನ ಮೀಸಲಾಗಿರ್ತೈತಿ, ರೊಕ್ಕ ಬರ್ತೈತಿ ಅನ್ನುವಂಥ ಭರವಸೆ ಒಳಗನೆ ದಿನ ದೊಡುವಂಗಾಯ್ತು. ಯಾಕೆ ಈ ಬೆಣ್ಣೆ ಹಳ್ಳ ಮತ್ತು ತುಪ್ರಿ ಹಳ್ಳ ಇವೆರಡೂ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರನ ಇವತ್ತಿಗೂ ಕೊಡಕ್ ಆಗ್ತಾ ಇಲ್ಲ ಯಾಕೆ? ನೋಡಿ, ಬೆಣ್ಣೆ ಹಳ್ಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾ 2013ರಿಂದ 2018ವರೆಗೆ ಶಾಸಕನಿದ್ದಂಥ ಸಂದರ್ಭದಲ್ಲಿ 90 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದೆ. ಇದು ಓನ್ಲಿ ಸರ್ವೆ ಮಾಡಿ ಒಂದು DPR ರೆಡಿ ಮಾಡಿ ಕೊಡಲಿಕ್ಕೆ. ಇವತ್ತು ಸಂಪೂರ್ಣವಾಗಿ DPR ರೆಡಿ ಆಗಿದೆ. ನಾನು ಈ 2023ಕ್ಕೆ ಶಾಸಕನಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈಗಾಗಲೇ ಬಜೆಟ್ನಾಗ ಘೋಷಣೆ ಮಾಡ್ಯಾರ. SDRF ಹಣವನ್ನು ಯೋಜನೆಯಲ್ಲಿ ಉಪಯೋಗ ಮಾಡಿ ಆ ಯೋಜನೆಯೆಲ್ಲ ಜಾರಿಗೊಳಿಸ್ತೇವೆ ಅಂತಂದ್ರೆ ಬಜೆಟ್ ಬುಕ್ನಲ್ಲಿ ಇವತ್ತು ಓದಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಅದು ಘೋಷಣೆ ಆದ ನಂತರ ಈಗಾಗಲೇ ಅದು ನೀರಾವರಿ ಇಲಾಖೆಯಿಂದ ಕಂದಾಯ ಇಲಾಖೆ ಬಂದಿದ್ದು, ಕಂದಾಯ ಇಲಾಖೆಯಿಂದ ಇವತ್ತದು ಬೋರ್ಡಿಗೆ ಬಂದು, ಬೋರ್ಡ್ಲಿದ್ದ ಕ್ಯಾಬಿನೆಟಿಗೆ ಬಂದು, ಕ್ಯಾಬಿನೆಟಿಂದ ಅಪ್ರೂವ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಬೇಕು. ಈಗ ಇರ್ತಕ್ಕಂಥ ವ್ಯವಸ್ಥೆ ಆ ಹಂತಕ್ಕೆ ತಂದು ನಿಲ್ಸೇನೆ. ಬೆಣ್ಣೆ ಹಳ್ಳ 141 ಕಿಲೋಮೀಟರ್ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಿಂದ ದುಣಸಿಯಿಂದ ಪ್ರಾರಂಭ ಆಗಿ ಕುಂದಗೋಳ, ಹುಬ್ಬಳ್ಳಿ, ನವಲಗುಂದ ಮತ್ತು ನರಗುಂದ, ರೋಣ, ಲಾಸ್ಟ್ ಅದು ಹುನಗುಂದ ತಾಲೂಕಿಗೆ ಹೋಗಿ ಕೂಡ್ತೈತಿ. ಅದಕ್ಕೆ ಸಂಗಮಕ್ಕೆ ಹೋಗಿ ಕೂಡ್ತೈತಿ. ಅದಕ್ಕೆ ಪೂರಕವಾಗಿ 141 ಕಿಲೋಮೀಟ್ರ್ ಕ್ಲೀನ್ ಮಾಡಿ, ಈಗೇನು ಕಂಟಿ ಎಲ್ಲ ಬೆಳೆದ್ಬಿಟ್ಟು ಆ ಎಲ್ಲ ಕಂಟಿ ಕ್ಲೀನ್ ಮಾಡಿ ಅಗಲೀಕರಣ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ಕಟ್ಟಬೇಕು ಅಂಥ ವ್ಯವಸ್ಥೆಗೆ ಫಸ್ಟ್ ಪ್ರಯಾರಿಟಿ. ಫೇಸ್ 1, ಫೇಸ್ 2, ಫೇಸ್ 3 ಮಾಡ್ಬೇಕಂತ ಮಾಡ್ಯಾರ. ಅದಕ್ಕೆ ಪೂರಕವಾಗಿ ಏನೇನು ಬೇಕು, ಎಷ್ಟು ಹಣಕಾಸು ಬೇಕು, ಒಂದೇ ಬಾರಿ ಟೆಂಡರ್ ಕರಿಬೇಕು ಅಂತ ನನ್ನ ಭಾವನೆ. ಅದಕ್ಕೆ ಅವ್ರು ಫೇಸ್ ವೈಸ್ ಮಾಡ್ತೇವೆ ಅನ್ನಕತ್ತಾರೆ. ಅದಕ್ಕೆ ಅಲ್ಟಿಮೇಟ್ಲಿ ಸರ್ಕಾರ ಏನು ತೀರ್ಮಾನ ತೊಗೊತೈತಿ ಒಟ್ಟಿನ ಮೇಲೆ ಆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಈಗ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ತುಪ್ರಿ ಹಳ್ಳ ಹೇಳಿದ್ರಿ, ನನ್ನ ಕ್ಷೇತ್ರದ ಒಂದು 15-20 ಹಳ್ಳ ಅದಾವೆ. ಒಂದು ತುಪ್ರಿ ಹಳ್ಳ, ನಿಗರಿ ಹಳ್ಳ, ಆಮೇಲೆ ರಾಡಿ ಹಳ್ಳ, ಆಮೇಲೆ ಹಂದಿಗಿನ ಹಳ್ಳ, ಹಿಂಗೊಂದು 15-20 ಹಳ್ಳ ಅದಾವೆ. ನೀಲ್ಗಿ ಹಳ್ಳ ಎಲ್ಲ ಕೂಡ್ಕೊಂಡು ಆ ಎಲ್ಲ ಹಳ್ಳಗಳನ್ನ ಗದ್ಯನ ಹಿಡ್ಕೊಂಡು ಇತ್ತಾಗ ಎಲ್ಲ ಹಳ್ಳನು ಡೆವಲಪ್ ಮಾಡ್ಬೇಕು ಅಂತ ಭಾವನೆ ರೈತರಿಗಿದೆ. ನಮ್ಮ ಕ್ಷೇತ್ರ ಹೆಂಗಾಗ್ಬಿಟ್ಟೈತಂದ್ರೆ ಇತ್ತ ಗದಗ ಜಿಲ್ಲೆಯಿಂದ ನೀರು ನಮ್ಗೆ, ಧಾರವಾಡ ಜಿಲ್ಲೆ ನೀರು ಹುಬ್ಳಿದಿಷ್ಟು ಪೂರ್ತಿ ನಮ್ಗೆ, ಆಮೇಲೆ ಸೌದತ್ತಿದು ಕೂಡ ಸೌದತ್ತಿ ತಾಲೂಕಿಂದ ಬರ್ತಕ್ಕಂಥ ನೀರು ನಾವು ಕೆಳಗಡೆ ಆಗ್ಬಿಟ್ಟಿವಿ. ಎಲ್ಲ ನೀರು ಮಾಡಿ ಪ್ರತಿ ವರ್ಷ ಫ್ಲಡ್ ಆಗೋದು ಫಸ್ಟ್ ನಾವು ಉಳಿದ್ಕನೆ. ಅದನ್ನೆಲ್ಲ ತಡಿಬೇಕಂದ್ರೆ ಇದನ್ನು ಅನಿವಾರ್ಯವಾಗಿ ಅಗಲೀಕರಣ ಮಾಡಲೇಬೇಕಾಗಿದೆ. ಅದಕ್ಕೆ ಆ ವ್ಯವಸ್ಥೆಯಲ್ಲಿ ಈಗಾಗಲೇ ದಾಪಗಾಲಿಟ್ಟೇವಿ. ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಫಾಸ್ಟಾಗಿ ಅದನ್ನು ಟೆಂಡರ್ ಕರಿಬೇಕು ಅನ್ನೋಂಥ ದಿಶೆಯೊಳಗೆ ನಮ್ಮ ಭರವಸೆ ನೀಡಾರ, ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಈ ಭಾಗದ ಎಲ್ಲ ಶಾಸಕರು, ಆಡಳಿತ ಪಕ್ಷ ವಿರೋಧ ಪಕ್ಷರು ಕೂಡಿ ಎಲ್ಲರೂ ಒತ್ತಾಯ ಮಾಡಿ ಅದು ಕೆಲಸ ಅಂತಾರೆ. ಅಲ್ಲ ಸರ್, ಈಗ ಅದು ಒಂದಾಯ್ತು, ಕೇವಲ ಭರವಸೆ ಕೊಡುವಂಥ ಮಾತುಗಳು ಆಗ್ತಾ ಇದಾವೆ, ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಇದ್ರ ಪರಿಣಾಮವಾಗಿ ಇವತ್ತು ಎಷ್ಟೋ ರೈತರು ಬೆಳೆಗಳು ಹಾಳಾಗ್ತಾ ಇದಾವೆ. ಮತ್ತು ಅದು ಹೊಲಸು ನೀರು ಕೃಷಿ ಭೂಮಿ ಮೇಲೆ ಹೋಗ್ತಾ ಇರುವಂಥದ್ದು, ಫಲವತ್ತಾದ ಭೂಮಿ ಮೇಲೆ ಹೋಗ್ತಾ ಇರುವಂಥದ್ದು. ಸೊ ಇದಕ್ಕೆಲ್ಲ ಏನು ಪರಿಹಾರ ಸರ್? ಅದು ಬೇಕಲ್ಲ. ಬೆಣ್ಣೆ ಹಳ್ಳ ಏನಿದೆ ಅಂದ್ರೆ ಅದು ಸಾಲ್ಟ್ ವಾಟರ್, ಮಳೆ ಬಂದಾಗ ಮಾತ್ರ ಸ್ವೀಟ್ ವಾಟರ್. ಅದು ಮಳೆ ನಿಂತು 2 ದಿವಸ ಕಳಿತಾರೆ ಅದು ಸಾಲ್ಟ್ ಆಗಿಬಿಡ್ತೈತಿ. ಅದೇ ತುಪ್ರಿ ಹಳ್ಳ ನೀರು ಸ್ವೀಟ್ ವಾಟರ್. 1 ಕಿಲೋಮೀಟರ್ ಆಗುತ್ತೆ ಡಿಫ್ರೆನ್ಸ್, ಆದರೆ 2 ಕಿಲೋಮೀಟ್ರ್. ಅದು ಬಾಜು ಸ್ವೀಟ್ ನೀರು, ಇದು ಸೌಳ್ ನೀರು. ಅದಕ್ಕೆ ಇವತ್ತು ಬೆಣ್ಣೆ ಹಳ್ಳ ಡೆವಲಪ್ ಮಾಡತ್ತೆ. ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿದ್ದಾಗ ಅದು ಮಂಜೂರಾಗಿದೆ. ಶಂಕರ್ ಪಾಲ್ರು ಅವತ್ತು ಸಚಿವರಾಗಿದ್ದರು. ಅದು ಒಂದು ಪಾರ್ಟ್ ಕ್ಲೀನಿಂಗ್ ಆಗಿದೆ, ಒಂದು 150 ಕೋಟಿ ಒಳಗೆ. ಇನ್ನೂ 150 ಕೋಟಿದು ಈಗಾಗಲೇ ಮಂಜೂರಾಗಿ ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆನ ಮುಂದುವರ್ತೀವಿ. ಅದನ್ನು ಕೂಡ ಮಾಡ್ತೀವಿ. ಈ ನೋವಿನಾಗಿರ್ತಕ್ಕಂಥ ಎಲ್ಲ ಹಳ್ಳಗಳನ್ನು ಸ್ವಚ್ಛ ಮಾಡ್ತಾ ಇದ್ರೆ ನಮ್ಮ ಒಕ್ಕಲ್ತನ ನಡೆಯಂಗಿಲ್ಲ. ಪರಿಸ್ಥಿತಿ ಹಂಗಿದೆ, ಮಾಡ್ತೀವಿ. ಅದು ಏನೇನು ಹಂತ ಹಂತವಾಗಿ ಎಷ್ಟು ಮಾಡೋಕ್ಕೆ ಸಾಧ್ಯ ಐತಿ ಎಲ್ಲ ಕಡೆ ಮಾಡ್ತೀವಿ. ಈಗ ಬೆಳೆ ವಿಮೆ ವಿಚಾರಕ್ಕೆ ಬರೋಣ ಸರ್. ಬೆಳೆ ವಿಮೆ ಆಯಿತು, ಪರಿಹಾರ ಆಯಿತು. ಸೊ ಈಗ ನೀವೇ MLA ಇದ್ದೀರಿ, ಜೊತೆಗೆ ನಿಮ್ಮದೇ ಸರ್ಕಾರ ಐತಿ, ಬಹುಮತ ಸರ್ಕಾರ. ಆದರೂ ಯೋಗ್ಯ ಫಲಾನುಭವಿಗಳಿಗೆ ಕೆಲವೊಂದು ಕಡೆ ಡಿಲೇ ಆಗಕತ್ತೈತಿ, ಕೆಲವೊಂದು ಕಡೆ ಬರಂಗೇ ಇಲ್ಲ ಅನ್ನುವಂಥ ಆರೋಪ ಐತಿ. ಏನು ಅದ್ರ ಬಗ್ಗೆ ನೀವು ಯಾಕೆ ಪ್ರಯತ್ನ ಮಾಡ್ಬೋದಲ್ಲ? ನೋಡಿ, ಇದು ಮೊದಲೇಕ ಗ್ರಾಮ ಪಂಚಾಯತಿ ವೈಸ್ ಅಂದರು, ಹೋಬಳಿ ವೈಸ್ ಅಂದರು, ಆಮೇಲೆ ಆನೆವಾರಿ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಆನೆವಾರಿ ಮಾಡ್ತಕ್ಕಂಥ ಇದಕ್ಕೆ ಅಲ್ಲಿ ಅಧಿಕಾರಿಗಳ ತಪ್ಪಾಯಿತು ಅಂದರು. ಕೆಲವು ಸಮಸ್ಯೆಗಳು ಇರ್ತಾವೆ. ಅದು ಹಾವೇರಿ ಜಿಲ್ಲೆ ಬರ್ತೈತಿ, ಧಾರವಾಡ ಜಿಲ್ಲೆ ಬರೋಂಗಿಲ್ಲ. ಗದಗ ಜಿಲ್ಲೆ ಬರ್ತೈತಿ, ಧಾರವಾಡ ಜಿಲ್ಲೆ ಬರೋದಿಲ್ಲ. ಹೀಗೆಲ್ಲ ಭಾಳ ಕಡೆ ಚರ್ಚೆ ಆದ ನಂತರ ನಾನು ಭಾಳ CM ಉದಾಸಿ ಅಂತ ಹಿಂದೆ ಸಚಿವರಾಗಿದ್ದರು, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು. ಅವರು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನೀ ಬೆಳೆ ವಿಮೆ ಸಲುವಾಗಿ ಹಿಂಗೆ ಮಾಡಬೇಕು ಅಂತೇಳಿ ಬರೇಗೌಡರಿದ್ದರು, ಕೃಷಿ ಸಚಿವರಿದ್ದರು.
ಅವ್ರ ಕಡೆ ಕೆಲವು ಮಾರ್ಗದರ್ಶನ ತಗೋತಿದ್ವಿ ನಾವು. ನಾನೇನೋ ಹೋರಾಟ ಮಾಡ್ಬೇಕಾದ್ರೆ ನನಗಿಂತ ಅನುಭವ ಇದ್ದವ್ರ ಕಡೆ ಹೋಗಿ ಕಲ್ಕೊಂಬರ್ದಾಗ ಇವತ್ತು ರಮೇಶ್ ಕುಮಾರ್ ಅವರು ಇವತ್ತು ಅವರು ಅಧಿಕಾರದಾಗ ಇರ್ದಿದ್ರು ವಿಧಾನಸಭೆ ಅಧ್ಯಕ್ಷರಾಗಿ, ಕಾಗೋಡು ತಿಮ್ಮಪ್ಪನವ್ರು ನಾ ಏನೋ ಹೋರಾಟ ಮಾಡಲಿ ಅದಕ್ಕೆ ಅವ್ರು ಬೆಂಬಲ ಕೊಡ್ತಿದ್ರು ವಿಧಾನಸಭೆಯಲ್ಲಿ. ಹಿಂಗಾಗಿ ನನಗೇನೋ ಒಂಥರ ಇದು ಸ್ಫೂರ್ತಿ ಹಾಕಿತ್ತು. ಆದ್ರೆ ಒಂದು ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಬಾರಿ ಸ್ವಲ್ಪ ಜನರಿಗೆ ಬಂದಿದೆ, ಸ್ವಲ್ಪ ಜನರಿಗೆ ಬಂದಿಲ್ಲ. ಬರ್ದೇ ಇದ್ದವ್ರು ನಮ್ಗೆ ನೇರವಾಗಿ ನಮ್ಮ ಪ್ರಶ್ನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿವಿ. ಅದಕ್ಕೆ ನಾಳೆ 24ನೇ ತಾರೀಕು ನಮ್ಮ ಸಂತೋಷ್ ಲಾಡ್ ಅವ್ರ ನೇತೃತ್ವದಲ್ಲಿ ಮೊನ್ನೆ ಒಂದು ನಿರ್ಣಯ ಮಾಡಿ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ಕರೆದು ನಮ್ಮ ಕಂದಾಯ ಸಚಿವರಂಥ ಸನ್ಮಾನ್ಯ ಬರೇಗೌಡರು, ಕೃಷಿ ಸಚಿವರಂಥ ಸ್ವಾಮಿಯವರು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಕರೆದು ಇದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಗಮನ ಕೊಡತ್ತೀವಿ. ಅದಕ್ಕೊಂದು ಕಾರ್ಯರೂಪನೂ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಬೆಳೆ ವಿಮೆ ಬರಬೇಕು 2024-25 ಆ ರೀತಿ ಪ್ರಯತ್ನ ಮಾಡಿ. ಇನ್ನೊಂದು ಆರೋಪ ಏನಂದ್ರೆ ಸರ್, ನವಲಗುಂದ ಕ್ಷೇತ್ರದೊಳಗೆ ಗ್ರಾಮೀಣ ಭಾಗಕ್ಕೆ ಸಮರ್ಪಕವಾದ ಬಸ್ ಸೌಲಭ್ಯ ಇಲ್ಲ, ಮತ್ತು ಕೆಲವೊಂದಿಷ್ಟು ಬಸ್ ಇದ್ರೂ ಕೂಡ ಅದು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಎಷ್ಟೋ ಕೂಡ ಪ್ರತಿಭಟನೆಗಳು ಕೂಡ ಆಗಿದಾವೆ. ಈಗ ಕಾಲೇಜು ವಿದ್ಯಾರ್ಥಿಗಳು ಸೀದಾ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ನಮ್ಮ ಊರಿಗೆ ಯಾಕೆ ಬಸ್ ಬರತ್ತಿಲ್ಲ ಕರೆಕ್ಟ್ ಟೈಮಿಗೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ಯಾಕೆ ಸರ್ ಸಮರ್ಪಕವಾಗಿ ಬಸ್ ಸೌಲಭ್ಯಗಳನ್ನು ಕೊಡಕ್ಕೆ ಆಗ್ತಾ ಇಲ್ಲ ಗ್ರಾಮೀಣ ಭಾಗಕ್ಕೆ? ನೋಡಿ, ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಇದೆ ಈಗ. ಅದಕ್ಕಿಂತ ಹೆಚ್ಚಾಗಿ 5 ವರ್ಷ ಒಟ್ಟ ಬಸ್ಗಳು ಖರೀದಿನೇ ಮಾಡಲಿಲ್ಲ, ಪೂರ್ತಿ ಕೆಟ್ಟ ಬಸ್ಸುಗಳು. ಆಮೇಲೆ ರಸ್ತೆಗಳು ಸರಿ ಇಲ್ಲ. ಹಿಂಗಾಗಿ ಕೆಲವು 15 ಮಿನಿಟಿಗೆ ಬರುವಂಥ ಬಸ್ಸು ಅರ್ಧ ಗಂಟೆಗೆ ಬರೋದು. ಹಿಂಗಾಗಿ ಡಿಲೇ ಆಗಿ ಕೆಲವು ಕಡೆ ಮಕ್ಕಳಿಗೆ ತೊಂದರೆ ಆಕಿತ್ತು, ಆಮೇಲೆ ಪ್ರಯಾಣಿಕರಿಗೆ ತೊಂದರೆ ಆಕಿತ್ತು. ಅದನ್ನು ಸರಿ ದೂಗಿಸ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿ ಮಾಡಿದಾಗ ಇವತ್ತು ನಮಗೆ ಒಂದು 50 ಬಸ್ ಕೊಡ್ಬೇಕಂತ ಕಂಡೀಷನ್ ಹಾಕೀನಿ. ಈಗಾಗಲೇ 11 ಬಸ್ಗಳನ್ನ ಕೊಟ್ಟಾರ. ಇನ್ನೂ ಒಂದು ರೀಕಂಡೀಷನ್ ಮಾಡಿ ರಿಪೇರಿ ಮಾಡಿದ್ದು ಒಂದು 4-5 ಬಸ್ ಬಂದಿದೆ. ಇವಾಗೇನು ಅಂಥ ಸಮಸ್ಯೆ ಇಲ್ಲ, ಇನ್ನೂ ಸಣ್ಣ ಪುಟ್ಟ ಕೆಲವು ಸಮಸ್ಯೆ ಅದ, ಒಂದು ಸಾಲ್ವ್ ಮಾಡ್ತೀವಿ. ಎಷ್ಟು ದಿನದೊಳಗೆ ಆಗ್ಬೋದು ಸರ್ ಅದು? 1 ತಿಂಗಳು 2 ತಿಂಗಳು ಹಿಡಿದು. ಯಾಕೆಂದ್ರೆ ಡ್ರೈವರ್ ಕಂಡಕ್ಟರ್ ನೇಮಕಾತಿ ಆಗ್ಬೇಕು. ನಾವೆಲ್ಲ ಆ ರೀತಿಯಾಗಿ ಇವತ್ತು ಅದಕ್ಕೆಲ್ಲ ಡ್ರೈವರ್ ಕಂಡಕ್ಟರ್ಗೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಂಥದ್ದನ್ನು ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 1 ತಿಂಗಳು 1.5 ತಿಂಗಳದಾಗ ನೇಮಕಾತಿ ಪ್ರಕ್ರಿಯೆ ಮುಗಿತೈತಿ. ಸರ್, ಈಗ ನೀವೇ ಹೇಳ್ದಂಗೆ ಈ ಸ್ಟೇಟ್ ಹೈವೇಗಳನ್ನು ಬಿಟ್ಟಾಕ್ರಿ. ಸೊ ಗ್ರಾಮೀಣ ರಸ್ತೆಗಳು ಇವತ್ತಿಗೂ ನೋಡ್ರಿ ಸರ್, ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗ್ಬಿಟ್ಟಾವು. ಸೊ ಎಲ್ಲಂದ್ರೆ ಅಲ್ಲಿ ನೀರು ನಿಂತು ಬಿಡ್ತಾವೆ. ಮಳೆಗಾಲದಾಗ ಅಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಯಾಕೆ ಹಿಂಗೆ ಸರ್? ಇದು ನಿಮ್ಮಲ್ಲೇ ನಿಮ್ಮದೇ ಬಹುಮತ ಸರ್ಕಾರ ಅವ್ರಿಂದ ನೀವು ಅದನ್ನ ರಸ್ತೆಗಳನ್ನ ರಿಪೇರಿ ಮಾಡಿಸ್ಬೋದು. ನಾನು MLA ಆಗಿ ಕೇವಲ 1 ವರ್ಷ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾ ಅಟ್ಲೀಸ್ಟ್ ಮೋಟ್ರೇಬಲ್ ಮಾಡಬೇಕು ಅಂತೇಳಿ ಹಿಂದೆ 5 ವರ್ಷದಾಗಿ ಏಕೆ ಮಾಡಿಲ್ಲ ಬಿಟ್ಟಿಲ್ಲ ಅದ್ರ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ. ಇವತ್ತು ಜವಾಬ್ದಾರಿ ನಾನು ಕೊಟ್ರೆ ನಾನೇ ಮಾಡ್ಬಿಟ್ಟು ತೋರಿಸ್ಬೇಕನ್ನ. 35 ಕೋಟಿ ಬೇಕು ಚೆಸ್ಟ್ ಮೋಟ್ರೇಬಲ್ ಮಾಡಬೇಕು ಅಂದ್ರೆ. ಇಡೀ ಕ್ಷೇತ್ರದ ರಸ್ತೆ ಡಾಂಬರೀಕರಣ ಮಾಡ್ಬೇಕಂದ್ರೆ ಒಂದು 100-150 ಕೋಟಿ ಬೇಕು. ಒಂದೇ ಸಲ ದುಡ್ಡು ಕೊಡ್ಲಿಕ್ಕೆ ಸರ್ಕಾರಗಳಿಗೂ ಆಗೋದಿಲ್ಲ. ಅದು ನನಗೆ ಅಟ್ಲೀಸ್ಟ್ ಒಂದು 30-35 ಕೋಟಿ ಕೊಡ್ಬೇಕಂತೇಳಿ ಅವರು ಕೂಡ ಒಪ್ಕೊಂಡಾರೆ. ಆಗಸ್ಟ್ದಾಗ ನಮ್ಗೆ ದುಡ್ಡು ಕೊಡ್ತೇವೆ ಅಂತಾರೆ. ಅದನ್ನು ನೆಕ್ಸ್ಟ್ ಮಳೆಗಾಲ ಮುಗಿದಕ್ಕೆನ ಆ ಕಾಮಗಾರಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಚುನಾವಣೆ ವಿಚಾರಕ್ಕೆ ಬರೋಣ ಸರ್. ನಿಮ್ಮ ಕ್ಷೇತ್ರದೊಳಗೂ ನೀವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದೊಳಗೆ ಅಷ್ಟು ತೃಪ್ತಿಕರ ಮಟ್ಟಕ್ಕೆ ಲೀಡನ್ನು ಕೊಡೋಕ್ಕಾಗ್ತಿಲ್ಲ. ಜೊತೆಗೆ ನೀವು ಒಬ್ಬ ಮಂತ್ರಿ ನೇತೃತ್ವದೊಳಗೆ ಕ್ಷೇತ್ರದಲ್ಲಿ ಲೀಡ್ ಆಗಿದೆಲ್ಲ. ಲೋಕಸಭಾ ಚುನಾವಣೆಯಲ್ಲಿ ವಿನೋದ ಸುಟ್ಟಿ ಅವ್ರ ಪರವಾಗಿ ನಾ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಕ್ಯಾನ್ವಾಸ್, ಸಂಜೆ ಮಠ ಮಾಡಿ ಎಲ್ಲ ಮಾಡಿ ನನ್ನ ಕ್ಷೇತ್ರದ ಜನ ನನಗೇನು ಓಟ್ ಹಾಕಿದ್ರು ನೀವು ಲೆಕ್ಕ ಹಾಕಿರಿ. ನನಗೆ ಬೂತ್ ವೈಸ್ ಲೆಕ್ಕ ಹಾಕಿದೆ. ನಾ ಒಂದು 4-5 ಬೂತ್ ಬಿಟ್ಟರೆ ಎಲ್ಲ ಹೆಚ್ಚು ಕಡಿಮೆ ನನಗೇನು ಓಟ್ ಬಿದ್ದಿದ್ದು ಆ ಓಟ್ ಬಿದ್ದಾವೆ. ನಮ್ಮಲ್ಲಿ ಏನು ಲೀಡ್ ಕಡಿಮೆ ಆಗಿಲ್ಲ. 17,800 ಓಟ್ ನಾವು ಹಾಕ್ಸಿದ್ದೇವೆ. ನಮ್ಮ ಕ್ಷೇತ್ರದ ಜನ ನಮ್ಮನ್ನೇನು ಕೈ ಬಿಟ್ಟಿಲ್ಲ. ಅಂದ್ರೆ ಸೋಲಿಗೆ ಕಾರಣ ಏನಾಯ್ತು? ಅಲ್ಲ, ಸೋಲಿನ ಕಾರಣ ಪ್ರಶ್ನೆ ಬೇರೆ. ಇದೊಂದು ನೇಹಾರೇಮಠ ಕೇಸ್ ಆಯಿತು. ಕೆಲವು ಇಲ್ಲಿಗೆ 100% ನಮ್ಮ ಕ್ಯಾಂಡಿಡೇಟ್ ಗೆಲ್ತಿತ್ತು ಅನ್ನುವಂಥ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿತ್ತು. ಇವತ್ತು BJP ಕಾಂಗ್ರೆಸ್ಸು ಫೈಟ್ ಅಂತ ಚೆನ್ನಾಗಿ ಮಾಡಿದೆ. ನಮ್ಗೆ ಗೆಲುವು ಆಕತ್ತೆ ಅನ್ನುವಂಥ ವಿಶ್ವಾಸ ನಮಗಿತ್ತು. ಆದರೆ ಸೋಲಾಗಿದೆ. ಆ ಸೋಲಿಗೆ ನಾವು ಜನರು ಕೊಟ್ಟಂಥ ತೀರ್ಪಿಗೆ ತಲೆಬಾಗಬೇಕಾಗತ್ತೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ನೇತೃತ್ವದಲ್ಲಿ ಚುನಾವಣೆ ಒಳ್ಳೆ ರೀತಿಯಿಂದ ಮಾಡಿವಿ. ಎಲ್ಲೂ ಕೂಡ ತೊಂದರೆ ಆಗಲಿ ಮಾಡಿ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಾವು ಸೋಲಂತೂ ಒಪ್ಕೋಬೇಕು. ಜನಾದೇಶಕ್ಕೆ ಯಾರು ತಲೆಬಾಗಲೇಬೇಕಲ್ಲ. ಈಗ ನಿಮ್ಮ ಕ್ಷೇತ್ರದೊಳಗೆ ಸರ್ ನಾನು ಕೇಳಲ್ಪಟ್ಟೆ ಆಶ್ರಯ ಯೋಜನೆಗಳು ಬಹಳ ಇಂಪ್ಲಿಮೆಂಟ್ ಆಗದ ಅಂತ ಹೇಳಿ. ಏನೇನಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಅದು ಜನಕ್ಕೆ ಅನುಕೂಲ ಆಗೈತೆ ಅದು? ನಾನು 2013-18 ಏನು ಶಾಸಕನಿದ್ದೆ. 2016 ನಾನು ಆಶ್ರಯ ನಿವೇಶನ ಮಾಡಬೇಕು ಅಂತ ಹೇಳಿ ನವಲು ನಗರಕ್ಕೆ 41 ಎಕರೆ ಖರೀದಿ ಮಾಡಿದೆ. ಅಣ್ಣಿಗಿರಿ ಟೌನಿಗೆ 19 ಎಕರೆ ಖರೀದಿ ಮಾಡಿದೆ. ಒಂದು ಹಳ್ಳಿಗೆ 10 ಎಕರೆ 5 ಎಕರೆ ಆ ಹಳ್ಳಿ
ಅಂದಾಜು ನೋಡಿಕೊಂಡು ಒಂದು 20-25 ಹಳ್ಳಿಗೆ ಭೂಮಿ ಖರೀದಿ ಮಾಡಿದ್ವಿ. ಫಸ್ಟ್ ಟೈಮ್ ಅಷ್ಟು ದೊಡ್ಡ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅಣ್ಣಿಗೇರಿ ನಗರಕ್ಕೆ ಕುಡಿ ನೀರಿನ ಯೋಜನೆಗೆ 75 ಎಕರೆ ಜಮೀನು ಖರೀದಿ ಮಾಡಿದ್ವಿ. ಇವತ್ತು ಅಣ್ಣಿಗೇರಿ ಟೌನ್ಗೆ ನೀರು ಕೊಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿದ್ರೆ ಅವತ್ತು ನಾವು ಜಮೀನು ಖರೀದಿ ಮಾಡಿದ್ವಿ ಅಂತ ಕೂಡ ಸಾಧ್ಯ ಆಯ್ತು. ಇವತ್ತು ಅವ್ರು ರೈತರು ಕೋರ್ಟ್ಗೆ ಹೋದ್ರು, ಮತ್ತೆ 7 ಕೋಟಿ ಕೊಡ್ಬೇಕಂತ ಇವತ್ತು ನಮ್ಮ ಮೇಲೆ ಭಾರ ಇದೆ. ಅದ್ರ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ತರ್ತೇವೆ, ಕೊಡ್ತೇವೆ. ಆದ್ರೆ ಆಶ್ರಯ ಯೋಜನೆ ಬಗ್ಗೆ ನನಗೆ ಒಂದು ಸಂತೋಷ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಬಂದು 3150 ಜನರಿಗೆ ಹಕ್ಕುಪತ್ರ ಕೊಟ್ಟರು. ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು 500 ಮನೆ ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದರು. ಇವತ್ತು ನನಗೊಂದು ಭಾಳ ಆತ್ಮವಿಶ್ವಾಸ ಇದೆ. ಆಶ್ರಯ ಯೋಜನೆನ ಇಡೀ ರಾಜ್ಯದಲ್ಲಿ ಒಂದು ಮಾದರೀಕರಣ ಮಾಡಿ ಮಾಡಕತ್ತೀವಿ. ನಾವೊಂದು ಭೂಮಿ ಖರೀದಿ ಮಾಡಿ ಅಷ್ಟೇ ಬಿಡಲಿಲ್ಲ, ಅದಕ್ಕೆ ರಸ್ತೆಗಳು ಮಾಡೇವಿ. ಆಮೇಲೆ ಆ ಭೂಮಿ ಖರೀದಿ ಮಾಡಿದ ನಂತರ KGP ಮಾಡಿಸೇವಿ. ಆಮೇಲೆ ಅದು ಫಲಾನುಭವಿಸಲು ಎಂಟ್ರಿ ಆಗ್ಬೇಕು. ಆ ರೀತಿಯಾಗಿ ಒಂದೊಂದು ಪ್ಲಾಟ್ಗೆ ಒಂದೊಂದು ಉತ್ತಾರ ಹುಟ್ಟುವಂಗೆ ಮಾಡೇವಿ. ಮತ್ತು ಈಗಾಗಲೇ ಮನೆ ಕಟ್ಟಲಿಕ್ಕೆ ಈಗ 24 ಮನೆಗೆ ಸ್ಟಾರ್ಟ್ ಆಗಿದೆ. ನವಳಿಂದ ಇನ್ನೂ ಹೆಚ್ಚಿನ ಮನೆಗಳು ಕಟ್ತಕ್ಕಂಥ 1000 ಮನೆ ನವಳಿಂದ ಕಟ್ತೀನಿ. ಅಣ್ಣಿಗೇರಿಯಲ್ಲಿ ಒಂದು 800 ಮನೆ ಕಟ್ತೇವೆ. ಈಗ ಹಕ್ಕುಪತ್ರ ಸ್ವೀಕಾರ ಮಾಡಿದಂಥವ್ರು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ತಮಗೆ? ಅಲ್ಲ, ಅವ್ರಿಗೆ ಮನೆಗಳು ಕಟ್ಟಿದ ಬಳಿಕ ಅದ್ರ ಮಹತ್ವ ಗೊತ್ತಾಗುತ್ತೆ. ಯಾವಾಗಲೂ ಕೂಡ ಒಂದೇ ಸಲ ಹಕ್ಕುಪತ್ರ ಕೊಟ್ಟರೆ ಅದಕ್ಕೆ ಅನುಭವ ಬರ್ತಾರೆ. ಈಗ ಆ ಪ್ಲಾಟ್ ನೋಡೇ ಬರ್ತಾರೆ ಹೋಗಿ, ನಾವು ಬೆಂಗಳೂರು ಗತಿ ಆಗೈತೆ ಸಿಟಿ, ಭಾಳ ಖುಷಿ ಅದಾರ. ಅದು ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ. ಇವತ್ತು ನೋಡಿರ್ಬೋದು, ಆ ಸೈಟ್ ನೋಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬಂದಾಗ ಹೆಲಿಕಾಪ್ಟರ್ ಅಲ್ಲೇ ಇದ್ದೆ, ಏನು ಬೆಂಗಳೂರು ಸಿಟಿ ಆದಂಗೆ ಆಗೈತೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು. ಮತ್ತು ಇದಕ್ಕಿಂತ ಸಂತೋಷ ಏನು ಬೇಕು? ಆಮೇಲೆ ಬಡವರಿಗೆ ಒಂದು ಮನೆ ಕೊಟ್ಟರೆ ಒಂದು ಕುಟುಂಬ ಬದುಕ್ದಂಗೆ. ಆ ಸೈಟ್ ಕಿಮ್ಮತ್ತು ಇವತ್ತು ಎಷ್ಟಾಗ್ಬೋದು ಅಂದ್ರೆ 12ರಿಂದ 13 ಲಕ್ಷ ಆಗುತ್ತೆ. ₹1 ಅಲ್ಲ, ಫ್ರೀ. ಮತ್ತು ಆ ಫ್ರೀ ಸೈಟ್ ಸಿಕ್ಕಾಗ ಅವ್ರಿಗೆ ಹೆಂಗೆ ಅನಿಸ್ಬೋದು? ಒಂದು ಸಿಟಿಯಾಗ ಬಡವ್ರಿಗೆ ತೊಗೊಳಕ್ಕೆ ಸಾಧ್ಯ ಇದೆ. ರೋಡ್ ಮೇಲೆ ಬದುಕ್ತಿದ್ರು ಅಂಥವ್ರಿಗೆ ಇವತ್ತು ಜಾಗ ಕೊಟ್ಟಿವಿ. ಎಲ್ಲರೂ ಸಂತೋಷದಿಂದ ಅದಾರೆ, ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಹಕ್ಕುಪತ್ರ ಕೊಡಬೇಕಾದಾಗ ನಮ್ಮ ಮನೆಯವ್ರು ಒಂದು ಮಾತು ಹೇಳಿದ್ರು, 12-13 ಲಕ್ಷ ರೂಪಾಯಿಗೆ ಒಂದು ಸೈಟ ಫ್ರೀ ಕೊಡತ್ತೀವಿ, ಒಂದು ಒಳ್ಳೆ ಸೀರೆ ಕೊಡು ಅಂತ. ನಿಮ್ಗೆ ಇಳ್ಕಲ್ಗೆ ಹೋಗಿ ಈ ಸೀರೆ ತೊಗೊಂಬಂದು ನಮ್ಮ ಮಿಸಸ್ ಎಲ್ಲರಿಗೂ ಕೊಟ್ರು. ಅಂದ್ರೆ ಆ ಖುಷಿ, ಬಾಂಧವ್ಯ, ಆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಭಾವನೆ, ಅದು ಒಂದು ಒಳ್ಳೇದಾಗತ್ತೆ ನನಗನ್ಸಿಬಿಟ್ಟಿಗೆ. ಮತ್ತು ಅಷ್ಟೇ ವಿಶ್ವಾಸದಿಂದ ಜನ ಕೊಡಿದ್ರು. ನೀವು ನೋಡಿದ್ರೆ 35-40 ಸಾವಿರ ಜನ ಕೊಡಿದಂದ್ರೆ ಸರಳ ಕೆಲಸ. ಒಂದು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಅಷ್ಟು ಜನ ಕೊಡಿದ್ರು. ಮತ್ತು ಇಡೀ ಕ್ಷೇತ್ರ ಇನ್ನೂ ಮಾಡೋ ಭಾಳ ಅದಾವ. ನಾಯೇನು ಎಲ್ಲ ಜಗದ ಕಟ್ಟಿ ಹಾಕ್ಯಾರ ಅಂತ ಹೇಳಂಗಿಲ್ಲ. ಮಾಡ್ತಕ್ಕಂಥ ಕೆಲಸಗಳು ಇನ್ನೂ ಅದಾವ, ಮಾಡಿ ತೋರಿಸ್ತಾನೆ. ಆದರೆ ಅವಕಾಶ ಬೇಕು, ಟೈಮ್ ಬೇಕು. ಹಂತವಾಗಿ ಎಲ್ಲನೂ ಮಾಡ್ತೇನೆ. ಜನರಿಗೆ ನಿರೀಕ್ಷೆ ಮಾಡಿದೆ, ನಿರೀಕ್ಷೆ ತಕ್ಕಂಗೆ ನಾವು ಕೆಲಸ ಮಾಡಬೇಕಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಜನಾಕ್ರೋಶ ಇತ್ತೀಚೆಗೆ ವ್ಯಕ್ತ ಆಗಿರೋದು ಯಾವ ವಿಚಾರದಾಗ ಅಂದ್ರೆ ಬೆಲೆ ಏರಿಕೆ. ಇವರೇನು ಮಧ್ಯಪ್ರಿಯರಂತೂ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ಯಾವ ನಮೂನಿ ಏರಿಸಿದ್ರಪ್ಪ ಇವರು ಅಂತೇಳಿ. ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ರು, ನಮಗೆ ಬೆಲೆ ಏರಿಕೆ ಬರಿ ಹಾಕಿದ್ರು ಅಂತೇಳಿ. ಸೊ ಯಾಕೆ ಈ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಿ ಸರ್ ಜನಕ್ಕೆ? ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 14ನೇ ಬಜೆಟ್ ಮಂಡನೆ ಮಾಡಿದ್ರು. ಎಲ್ಲಿ ಕೂಡ ಆರ್ಥಿಕ ಶಿಸ್ತನ್ನು ಕಳೆದಿಲ್ಲ. ಇವತ್ತು ಎಷ್ಟು ಮಂದಿ ಜನ ಬಜೆಟ್ ಮಂಡನೆ ಮಾಡ್ಯಾರ? ಈ ಸರಿಯಾದ ರೇಟ್ ಏರ್ಸಿದ್ದ ಗೊತ್ತಿತ್ತು, ಕಡಿಮೆ ಮಾಡ್ರಿ ಯಾರು? ಅವ್ರವ್ರ ಕಾಲದಾಗ ಏನಾದರೂ ನಾವು ಪ್ರತಿ ವರ್ಷ ಮಾಡ್ಬೇಕೈತೆ ಅದೇ ಪರ್ಸೆಂಟೇಜನ್ನು ಮೇಂಟೈನ್ ಮಾಡ್ಯಾರ. ಮತ್ತು BJP ಅವರು ನಮ್ಮನೇನು ಕೇಳ್ತಾರೆ ಆ ವಿಷಯಕ್ಕೆ? ದರ ಹೆಚ್ಚು ಮಾಡುವಂಥ ತಂದೆ ಸ್ಥಾನದಾಗಿರೋರ BJP ಅವರು. ಇವತ್ತು ಹೇಳಿ, ಪೆಟ್ರೋಲ್ ಡೀಸೆಲ್ ಬಗ್ಗೆ ನಮಗೆ ಪ್ರಶ್ನೆ ಮಾಡಿದರು, ನೀವು ದರ ಹೆಚ್ಚು ಮಾಡಿರಿ ಅಂತ. ಅಲ್ರಿ, ಕಾಂಗ್ರೆಸ್ ಗೌರ್ಮೆಂಟಿಂದ 36-35 ರೂಪಾಯಿ ಇತ್ತು. ಅದು ಕಡೆಗೆ 45ಕ್ಕೆ ಬಂದು ನಿಂತಿತ್ತು. ನೀವು 100 ರೂಪಾಯಿಗೆ ತಂದ್ರಿ, 90 ರೂಪಾಯಿಗೆ ತಂದ್ರಿ. ಯಾರು ಬೆಲೆ ಇರಿಸಿದ್ದು? ಇವತ್ತು ಇಡೀ ರಾಜ್ಯ ದೇಶದಲ್ಲಿ ಕಂಪೇರ್ ಮಾಡಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ, ಕರ್ನಾಟಕದಾಗ ಏನು ರೇಟ್ ಐತೆ ಅಂತ ಹೇಳಿ. ಅದನ್ನು ನಾವೆಲ್ಲರೂ ಒಪ್ಕೋಬೇಕಲ್ಲ. ಇವತ್ತು ಬೆಲೆ ರೇಟ್ ಹೆಚ್ಚಾಯ್ತು, ಡೀಸೆಲ್ ಪೆಟ್ರೋಲ್ ಇವರೇ ಹೆಚ್ಚು ಮಾಡಿಬಿಟ್ರು. ನಮ್ಗೆ ಆರ್ಥಿಕ ವ್ಯವಸ್ಥೆ ನಡೆಯುವಂಥ ತೂಗಿಸುವಂಥ ವ್ಯವಸ್ಥೆ ಎಲ್ಲೆಲ್ಲಿತ್ತು ಅಲ್ಲಿ ಮಾಡಬೇಕು. ಯಾರೇ ಸರ್ಕಾರ ಬರಲಿ ಅದು ಮಾಡಲೇಬೇಕಾಗತ್ತೆ. ಆ ಕೆಲಸ ನಾವು ಮಾಡಿದ್ದೀವಿ. ಜನರಿಗೆ ಹೊರೆ ಆಗ್ಲಷ್ಟನ ಏರ್ಸೇವೆ ಅದನ್ನ. ಅಲ್ಲ, ಅವ್ರು 10 ಸಲ ಏರಿಸಿದ್ರು, ನಾವು 1 ಸಲ ಏರಿಸಿದ್ರೆ ಏನು ತಪ್ಪು ಅಂತ ಹೇಳಿ ಸಮರ್ಥನೆ ಮಾಡೋದು ಸರಿಯಲ್ಲ ಅಂತ ಜನ ಹೇಳ್ತಾರೆ. ಅವರು ಅರ್ಧ ಹೆಚ್ಚು ಮಾಡಿದ್ರು, ನಾವು 0.3. ಅವ್ರಕ್ಕಿಂತ ನಾವು ಏನು ಡಬಲ್ ಏನು ಮಾಡಿಲ್ಲಲ್ಲ. ಆಮೇಲೆ ಸಾರ್ವಜನಿಕರಿಗೆ ಹೊರೆ ಮಾಡ್ಬೇಕಂತ ನಮ್ಮ ಭಾವನೆಯೂ ಇಲ್ಲ. ಸರ್ಕಾರ ನಡಿಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಅದು ಪೂರಕವಾಗಿ ಮಾಡಿ. ಇವತ್ತು ಹಾಲಿನ ಬಗ್ಗೆ ಚರ್ಚೆ ನಡೀತಾ ಇದೆ.
ಇವತ್ತು ರೈತರು ಆದವ್ರಿಗೆ ಗೊತ್ತಾಗತ್ತದ ಹಾಲಿನ ಪರಿಸ್ಥಿತಿ ಏನಂತ. 1 ಲೀಟ್ರ್ ಹಾಲನ್ನು ಉತ್ಪತ್ತಿ ಮಾಡ್ಬೇಕಾದ್ರೆ KMF ಅದವ್ರ ಲೆಕ್ಕದ ಪ್ರಕಾರ 27 ರೂಪಾಯಿನ 28 ರೂಪಾಯಿ ಬೀಳ್ತೈತಿ. ನಾವು ಗ್ರಾಹಕರಿಗೆ ಹಾಲು ಹೆಂಗೆ ಮಾಡ್ತೀವಿ, ಅದೇ ರೇಟು ಇವತ್ತು ಉತ್ಪಾದನೆ ಬರ್ತದೆ. ನಾವು 5 ರೂಪಾಯಿ ಸಹಾಯಧನ ಕೊಡ್ತೇವೆ ರೈತರಿಗೆ. ಆ ಸಹಾಯಧನ ಎಲ್ಲಿಂದ ಕೊಡಬೇಕು? ನಾವು ಇವತ್ತು ಹಾಲಿನ ರೇಟ್ ಹೆಚ್ಚು ಮಾಡಿಲ್ಲ, 50 ml ಹಾಲನ್ನು ಹೆಚ್ಚು ಮಾಡೇವಿ. ಈ ಡೈಲಿ ಕೊಡ್ತಕ್ಕಂಥ ಕ್ವಾಂಟಿಟಿ ಒಳಗೆ 50 ml ಹಾಳು ಮಾಡೇವಿ, ಹೆಚ್ಚು ಮಾಡೇವಿ ದರನ. ಇವತ್ತು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ, ಹಾಲಿನ ದರ ಹೆಚ್ಚು ಮಾಡಿಬಿಟ್ರು. ನಾ ಭಾರತೀಯ ಜನತಾ ಪಾರ್ಟಿ ಸಹೋದರಿಯರು ಟೀಕೆ ಮಾಡಿದ್ದನ್ನು ನೋಡಿದೆ. ನಮ್ಗೆ ಯಾವ ಗ್ಯಾರಂಟಿನೂ ಬೇಡ, ನಾವು ಬಸ್ನಾಗ ಅಡ್ಡಾಡಂಗಿಲ್ಲ, ನಮ್ಗೆ ಹಾಲು ರೇಟ್ ಕಡಿಮೆ ಮಾಡೋದು, ಹಾಲಿನ ರೇಟ್ ಕಡಿಮೆ ಮಾಡ್ತೇವೆ ಬೇಕಾರೆ. ಅವ್ರು ಏನು BJP ಅವ್ರು ಲಿಸ್ಟ್ ಮಾಡಿ ಕೊಡಂತೆ ಇಡೀ ರಾಜ್ಯದಾಗ, ಅವ್ರು ಒಳ್ಳೆ ಬರೋದು ಕೊಡಂತೆ ನೋಡೋಣ್ರಿ. ಫಸ್ಟ್ ಅಡ್ಡಾಡೋರು ಅವ್ರು, ಎಲ್ಲ ಫಲಾನು ಪಡೆಯೋರು ಅವರು, ಮತ್ತೆ ನಮ್ಮನ್ನೇ ಟೀಕೆ ಮಾಡ್ತಾರೆ. ನಾನು ಹೇಳೋದು, ಈ ವ್ಯವಸ್ಥೆ ಒಳಗೆ ಇವತ್ತು ಸರ್ಕಾರ ನಡಿಬೇಕಾದ್ರೆ ಅವರು ಹಿಂದೆ ಹಾಲಿನ ರೇಟ್ ಹೆಚ್ಚು ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ನಾವು ಅವ್ರು 2 ರೂಪಾಯಿ ಮಾಡಿದ್ರು ನಾವು 5 ರೂಪಾಯಿ ಕೊಟ್ಟಿಲ್ಲ, ಅವಾಗ ಯಾಕೆ ಮಾತಾಡಲಿಲ್ಲ? ಸಹಾಯಧನ ರೈತರಿಗೆ ನಾವೆಲ್ಲ ಕೊಡಬೇಕಂತ ಭಾವನೆ ಮಾಡೀವಿ. ಇವತ್ತು ರೈತರಿಗೂ ಸಹಾಯ ಬೇಕು, ಅವ್ರು ಸಹಾಯಧನ ಕೊಡಲೇಬೇಕು ನಾವು. ಮತ್ತು ಬಾಕಿ ಯಾಕೆ ಕೊಡಿಸಿದ್ರಿ BJP ಅವ್ರ ಅಧಿಕಾರ ಇದ್ದಾಗ? ರೈತರು ಸಹಾಯಧನ ಯಾಕೆ ಬೇಗ ಕೊಡಲಿಲ್ಲ? ನೂರಾರು ಪ್ರಶ್ನೆಗಳು ಅವ್ರು ಕೇಳ್ಬೋದು. ಆದರೆ ಸರ್ಕಾರ ಜನರಿಗೆ ಹೊರೆ ಆಗದ ರೀತಿಯಲ್ಲಿ ಭಾಳ ಸೂಕ್ಷ್ಮವಾಗಿ ಎಷ್ಟು ಏರಿಸ್ಬೇಕು ಅಷ್ಟು ಏರಿಸಿದೆ. ಸರ್, ಈಗ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಅವತ್ತಿನಿಂದ ಇವತ್ತಿನವರೆಗೂ ತಾವು ಅಧಿಕಾರದಲ್ಲಿದ್ದಾಗ ಏನೇನು ಜನರ ಪರವಾಗಿ ಕೆಲಸ ಮಾಡಿದಿರಿ, ಅದು ಇಲ್ಲಿಗೆ ತೃಪ್ತಿ ಅಂತ ಅನಿಸ್ತಿತ್ತ? ನನಗಿನ್ನೂ ತೃಪ್ತಿ ಇಲ್ಲ. ಭಾಳ ಇದೆ ಕೆಲಸ ಮಾಡ್ತಕ್ಕಂಥದ್ದು. ಜನರ ನಿರೀಕ್ಷೆ ಆಗಿದೆ ಅಂದ್ರೆ ನಮ್ಮೂರು ಇಷ್ಟು ಕಾಂಕ್ರೀಟ್ ಆಗಬೇಕು, ಎಲ್ಲ ದೇವಸ್ಥಾನಗಳ ನಿರ್ಮಾಣ ಆಗಬೇಕು, ಆಮೇಲೆ ನಮ್ಮ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ನೌಕರಿ ಸಿಗಬೇಕು. ಎಲ್ಲರೂ ಎಜುಕೇಟೆಡ್ ಆಗಿ ಹೊರಗೆ ಬಂದ್ಬಿಟ್ಟಾರ. ನನಗದೊಂದು ದೊಡ್ಡ ಕಾಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಇಂಡಸ್ಟ್ರಿ ಬರಲಿಲ್ಲ, ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಅದೇ ರೀತಿ ನನ್ನ ವಿಧಾನಸಭಾ ಕ್ಷೇತ್ರದ ಯುವಕರಿಗೂ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ BE ಸಿವಿಲ್ ಮುಗಿಸ್ಯಾರ, ಹೈಯೆಸ್ಟ್ ರ್ಯಾಂಕು, ಡಿಪ್ಲೊಮಾ ಮಾಡ್ಯಾರ, BSc ಮಾಡ್ಯಾರ, ಒಳ್ಳೊಳ್ಳೆ ಡಿಗ್ರಿ ಮಾಡ್ಯಾರ, ಡಿಪ್ಲೊಮಾ ಮಾಡ್ಯಾರ, ITI ಮಾಡ್ಯಾರ. ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಕಲ್ಪನೆ ಎಲ್ಲೂ ಇವತ್ತು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಇವತ್ತು ಹೊಸ ಹೊಸ ಪ್ರಾಜೆಕ್ಟ್ ಬಂದಾಗ ನಾವು ಏನಾರು ಮಾಡೋಕ್ಕೆ ಸಾಧ್ಯ ಅಲ್ಲ. ಇವತ್ತು ವಿಶೇಷವಾಗಿ ಉದ್ಯೋಗ ಕೊಡ್ತಕ್ಕಂಥ ಯೋಜನೆಗೆ ಕೇಂದ್ರ ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರ ನಾವು ಮಾಡ್ಬೇಕು. ಅಂದಾಗ ಮಾತ್ರ ಯುವಕರಿಗೆ ಏನಾರ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇದೆ. ಆ ಕಲ್ಪನೆ ನನಗಿದೆ. ಇವತ್ತು ಒಳ್ಳೆ ಇಂಡಸ್ಟ್ರಿ ನಮ್ಗೆ ಅಣ್ಣಿಗರಿಯಲ್ಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ ಮಿಲ್ ಅಂತಿದೆ. ನವಳಂದಾಗ ಒಂದು ಗುಳಪ್ಪನವ್ರು ಕಟ್ಟಿದಂಥ ಒಂದು ಸಹಕಾರಿ ಸಂಸ್ಥೆ ಇದೆ, MK ಕುಲಕರ್ಣಿ ಕಟ್ಟಿದಂಥ ಸರ್ಕಾರಿ ಸಂಸ್ಥೆ ಇದೆ. ಆಮೇಲೆ ಹಿಂದೆ ಟೆಕ್ಸ್ಟೈಲ್ ಪಾರ್ಕ್ ಅಂತ ನಮ್ಮಲ್ಲಿ ಘೋಷಣೆ ಮಾಡ್ಯಾರ. ಕೇವಲ ಅದು ಕಾಗದದಲ್ಲಿ ಮಾತ್ರ ಇದೆ. ಅದಕ್ಕೇನು ಪ್ರೋತ್ಸಾಹ ಮಾಡಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ನಾ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಶಿವಾನಂದ ಪಾಲ್ರಿಗೆ ಟೆಕ್ಸ್ಟೈಲ್ ಮಿನಿಸ್ಟ್ರು ಅವ್ರು ಕೂಡ ಚರ್ಚೆ ಮಾಡೀನಿ. ಹಿಂಗೆ ಬೇರೆ ಬೇರೆ ರೀತಿಯಾಗಿ ಏನು ಡೆವಲಪ್ ಮಾಡೋಕ್ಕೆ ಸಾಧ್ಯತೆ ಮಾಡ್ಬೇಕನ್ನೋಂಥ ವ್ಯವಸ್ಥೆ ಐತಿ. ಮತ್ತು ಜನರ ನಿರೀಕ್ಷೆ ಒಂದು ಫಸ್ಟ್ ಇರ್ತಕ್ಕಂಥದ್ದು ನಮ್ಗೆ ಮಾದಾಯಿ ಕಳಸಾಪಟ್ಟಿ ಯೋಜನೆ ಜಾರಿ ಆಗ್ಬೇಕು. 2ನೇ ಡಿಮಾಂಡು, ಪ್ರತಿ ವರ್ಷ ರೈತರಿಗೆ ಬಳಿ ಬರದೇ ಇದ್ರೆ, ಬೆಳೆ ಹಾನಿ ಆದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿ ಆಗ್ಬೇಕು. ಆಮೇಲೆ ರೈತರಿಗೆ ಪರಿಹಾರ ಬರಬೇಕು. ಅದ್ರ ಬಗ್ಗೆ ನಮ್ಮ ಕಲ್ಪನೆ ಐತಿ. ಆಮೇಲೆ ಹೆಚ್ಚು ರೈತರ ಹೊಲಗಳಿಗೆ ಇನ್ನೂ ಏನು ಹೇಳಿದ್ರಿ ಪಕ್ಕ ರಸ್ತೆ ಮಾಡೋರು, ಅದ್ರ ಕಡೆ ಲಕ್ಷ್ಯ ಐತಿ. ಈ ಸರ ಪ್ರಿಯಾಂಕ ಖರ್ಗೆ ಸಾಹೇಬ್ರು ನನ್ನ ಕ್ಷೇತ್ರಕ್ಕೆ ಒಂದು 40ರಿಂದ 50 ಕಿಲೋಮೀಟ್ರ್ ಡಾಂಬರೀಕರಣ ಕೊಡ್ತೀವಿ ಅಂತ ರಸ್ತೆ ಮಾಡಲಿಕ್ಕೆ. 1 ಕಿಲೋಮೀಟ್ರಿಗೆ 80 ಲಕ್ಷ, ಒಂದು 35-40 ಕಿಲೋಮೀಟ್ರ್ ಕೊಡ್ತೀವಿ ಅಂತ ಆ ರೀತಿಯಾಗಿ ಡಾಂಬರೀಕರಣ ರಸ್ತೆ ಮಾಡ್ತೀವಿ. ಒಂದು 2 ವರ್ಷಕ್ಕೊಮ್ಮೆ ಅಷ್ಟು ಕೊಟ್ರಂದ್ರೆ ಒಂದು 4-5 ವರ್ಷದಾಗ ಎಲ್ಲ ರಸ್ತೆಗಳು ಆಗ್ತಾವೆ. ಈಗ ಹೊಸದಾಗಿ ಅಣ್ಣಿಗೇರಿ ತಾಲೂಕು ರಚನೆ ಆಗಿರುವಂಥದ್ದು ಸರ್, ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕಾಗೈತಿ. ಮತ್ತು ಇಂಡಿಪೆಂಡೆಂಟ್ ತಹಸೀಲ್ದಾರ್ ಆಫೀಸು ಮತ್ತು ಕೋರ್ಟು ಈ ರೀತಿ ತಾಲೂಕು ಮಟ್ಟದೊಳಗೆ ಏನೇನು ಆಗ್ಬೇಕು ಅದೆಲ್ಲ ಆಗಬೇಕು. ಸೊ ನಿಮ್ಮ ಸರ್ಕಾರದ ಪ್ರಯತ್ನ ಏನು, ಆ ನಿಟ್ಟಿನೊಳಗೆ ನಿಮ್ಮ ಪ್ರಯತ್ನ ಏನು? ನೋಡಿ, ಹಿಂದೆ ಸನ್ಮಾನ್ಯ ಜಗದೀಶ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ್ರ ಹೊರತಾಗಿ ಕೇವಲ ಘೋಷಣೆ ಆಗಿತ್ತು. ಅದು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದಾಗ 1 ವರ್ಷ ಮೊದಲ ಸರ್ಕಾರ ಇದ್ದಾಗನ ತಾಲೂಕನ್ನು ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ಮಾಡಿದರು. ಅವತ್ತು ನಾನು ವಿನಯ್ ಕುಲಕರ್ಣಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವತ್ತು ನಾನು ಪ್ರಸಾದ್ ಅವರು ಎಲ್ಲರೂ ಕೂಡಿ ತಾಲೂಕು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಪ್ರಾರಂಭ ಆದದ್ದು ಇವತ್ತು ಕೂಡ ಯಾವ ಕಚೇರಿಗಳು ಪ್ರಾರಂಭ ಆಗಿಲ್ಲ. ಕೇವಲ ಸಬ್ ರಿಜಿಸ್ಟ್ರ್ ಆಫೀಸ್ ಒಂದು ಬಿಟ್ರೆ
ಬೇರೆ ಯಾವ ಕಚೇರಿಗಳು ಆಗಲಿಲ್ಲ. ನನ್ನ ಕಲ್ಪನೆ ಇರ್ತಕ್ಕಂಥದ್ದು ಇವತ್ತು ತಾಲೂಕು ಆಡಳಿತ ಸೌಧ ಅಲ್ಲಿ ಆಗಬೇಕು, ಆಮೇಲೆ BO ಕಚೇರಿ ಆಗಬೇಕು, ಆಮೇಲೆ ತಾಲೂಕು ಕಚೇರಿಗೆ ಏನು ಕೃಷಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಎಲ್ಲವೂ ತಾಲೂಕು ಕೇಂದ್ರಕ್ಕೆ ಏನು ಬೇಕು ಎಲ್ಲ ಕಚೇರಿಗಳು ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟೇವಿ. ಈಗಾಗಲೇ ಫಸ್ಟ್ ಆಡಳಿತ ಸೌಧ ಕಟ್ತೀವಿ, ಅಣ್ಣಿಗೇರಿ ತಾಲೂಕು ಆಡಳಿತ ಸೌಧ ಕಟ್ಟಿದ್ವಿ ಅಂದರೆ ಅದರ ಎಲ್ಲ ಕಚೇರಿಗಳು ಪ್ರಾರಂಭ ಆಗ್ತವೆ. ಈಗಾಗಲೇ ನಾನು ಕಂದಾಯ ಸಚಿವ ಅಂತ ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಚರ್ಚೆ ಮಾಡೀನಿ. ಅವರು 10 ಕೋಟಿ ಕೊಡ್ತೇವೆ ಅಂತಿದ್ರು. ಬೇಡ ಸರ್, ಒಂದ್ಸಲ ಹೈಟೆಕ್ ಒಂದು ಕಟ್ಟೋನು, ಒಂದು ಏನೋ ಒಳ್ಳೆ ರೀತಿಯಾಗಿ ನಾನು ಒಂದು ಎಸ್ಟಿಮೇಟ್ ಮಾಡ್ತೀನಿ, ಎಷ್ಟು ಹಣ ಬೇಕು ಅಷ್ಟು ಕೊಡುವಂಥ ವ್ಯವಸ್ಥೆನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕೊಡ್ತೇನೆ ಅನ್ನೋಂಥ ಭರವಸೆ ಕೊಟ್ಟಾರೆ. ಅದು ಕೊಟ್ಟಿಗೆ ಕಾಮಗಾರಿ ಸ್ಟಾರ್ಟ್ ಮಾಡೀವಿ ಮತ್ತು ಲ್ಯಾಂಡ್ ಐಡೆಂಟಿಫೈ ಮಾಡೀವಿ. ಏನೂ ಸಮಸ್ಯೆ ಇಲ್ಲ. ಇಡೀ ನವಲು ಅಣ್ಣಿಗೇರಿ ತಾಲೂಕನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಅದಕ್ಕೆ ಮೂಲಭೂತ ಕಚೇರಿಗಳು ಏನ್ಬೇಕು ಆ ವ್ಯವಸ್ಥೆಗೆ ನಾನು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದೇನೆ. ಸರ್, ಈಗ ಬಸಾಪುರ ಬೃಹತ್ ಕೆರೆ ನಿಮ್ಮ ಕ್ಷೇತ್ರದೊಳಗೆ ನಿಮ್ಮ ಕಾಲದೊಳಗೆ ಆಗಿರ್ತಕ್ಕಂಥದ್ದು ಏನೇನು ಪ್ರಯತ್ನ ಮಾಡಿದ್ರಿ ಸರ್ ಅದನ್ನೆಲ್ಲ ಕಟ್ಟಬೇಕಂದ್ರೆ? ಒಂದು ಕೆರೆ ಕಟ್ಟಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ, ಹುಡುಗಾಟಿಕೆ ಅಲ್ಲ. ಏನೇನು ಪ್ರಯತ್ನ ಆಯಿತು, ಏನು ಕಷ್ಟ ಆಯಿತು? ನೋಡಿ, ಅವತ್ತು ರೈತರು ಜಮೀನು ಕೊಡಕ್ಕೆ ಒಪ್ಕೋಬೇಕಿತ್ತು. ಅವತ್ತು ನವಲುಂದ ಮತ್ತು ಅಣ್ಣಿಗೇರಿ ಮತ್ತು ಬಸಾಪುರಕ್ಕೆ ಸಣ್ಣದೊಂದು ಕುಡಿ ನೀರಿನ ಸಮಸ್ಯೆ ಆಗಿತ್ತು, ಸ್ವಲ್ಪ ಡಿಸ್ಪ್ಯೂಟ್ ಬಂದಿತ್ತು. ಅವ್ರು ಯಾವುದೇ ಪರಿಸ್ಥಿತಿ ಒಳಗೆ ಅಣ್ಣಿಗೇರಿಗೆ ಜಮೀನು ಕೊಡೋಂಗಿಲ್ಲ ಅಂತ ರೈತರದು. ರಾತ್ರಿ 10 ಗಂಟೆ ಮಟ್ಟ 11 ಗಂಟೆ ಮಟ್ಟ ರೈತರ ಸಭೆಗಳು ಮಾಡಿ ಗುಡಿಯಾಗಿ ಕುಂತು ಏನೇನೋ ಮಾಡಿ ಎಲ್ಲ ರೈತರು ಒಪ್ಪಿಸಿದೆ. ಇವತ್ತು 76 ಎಕರೆ ಜಮೀನು ಕೊಟ್ಟರು ಅವರು. ಅವತ್ತು ಕಡಿಮೆ ರೇಟ್ನಾಗ ಅದಕ್ಕೆ ಖರೀದಿ ಮಾಡಿದ್ವಿ. ಇವತ್ತು ಅದು ಕೋರ್ಟ್ಗೆ ಹೋಗ್ಯಾರ, 7 ಕೋಟಿ ರೂಪಾಯಿ ಅನ್ಯಾನ್ಸ್ ಆಗಿದೆ ಅದು. ಇವತ್ತು 24x7 ಇವತ್ತು ಏನಾದರೂ ನಾವು ಅಣ್ಣಿಗೇರಿ ನಗರಕ್ಕೆ ಆ ನೀರು ಕುಡಿತಾರಪ್ಪ ಅಣ್ಣಿಗೇರಿ ಅಂದ್ರೆ ಅದು ಬಸಾಪುರ ರೈತರು ನೆನೆಸ್ಬೇಕು. ನಾ ಶಾಸಕನಾಗಿದ್ದೆ, ಅವತ್ತು ಖರೀದಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಜಮೀನು ಕೊಡೋಕೆ ಅವ್ರು ಒಪ್ಕೊಲಿಕ್ಕಂದ್ರೆ ಇವತ್ತು ಕೆರೆ ಹಾಕಿರಲಿಲ್ಲ. ಅದಕ್ಕೆ ಬಸಾಪುರ ರೈತರಿಗೆ ನಾನು ಮೊದಲೇ ಕರ್ತಂತ ಹೇಳ್ತೇನೆ. ಇವತ್ತು ಅಣ್ಣಿಗೇರಿ ಟೌನ್ಗೆ ಅಣ್ಣಿಗೇರಿಗೆ ಅಂದ್ರೆ ಯಾರು ನೀರಿನ ವ್ಯವಸ್ಥೆಯಲ್ಲಿ ಬಿಡಪ್ಪ ಏನು ಅಂತ ಎಲ್ಲರೂ ಹುಬ್ಳಿ ಧಾರವಾಡಕ್ಕೆ ಮನೆ ಮಾಡ್ತಿದ್ರು. ಇವಾಗ ಎಲ್ಲರೂ ಅಣ್ಣಿಗೇರಿಯಾಗ ನಾ ಮುಂದೆ ನೀ ಮುಂದೆ ಅಂತ ಮನೆ ಮಾಡಾಕತ್ತಾರೆ. ಒಳ್ಳೆ ಮನೆ ಕಟ್ಟಾಕತ್ತಾರ. ಎಲ್ಲಿ ಕುಡಿ ನೀರಿನ ವ್ಯವಸ್ಥೆ ಬರೋಬ್ಬರಿ ಆಗುತ್ತೆ ಅದೆಲ್ಲ ತಾನ ಸರಿ ಹೋಗ್ಬಿಡ್ದು. ಇವತ್ತು ನವಲೊಂದ ಎಂಟೈರ್ ನನ್ನ ಕ್ಷೇತ್ರಕ್ಕೆ ಹುಬ್ಳಿ ಧಾರವಾಡ ನೀರ ಕುಡಿಸ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಈಗಾಗಲೇ ಪೈಪ್ಲೈನ್ ವರ್ಕ್ ನಡೆದು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಅವತ್ತು ಅಮೀನ್ ಬಾವಿಗೆ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋದಾಗ ಅದು ಎಲ್ಲ ಇದು ಮಾಡಿ ಕ್ಯಾಬಿನೆಟಿಗೆ ಬಂತು, ಸರ್ಕಾರ ಹೋದು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತು ಅದು ಟೆಂಡರ್ ಕರೆದ ಕಾಮಗಾರಿ ಪ್ರಾರಂಭ ಆಗಿದೆ. LNT ಕೊಟ್ಟಿವಿ, ಸ್ವಲ್ಪ ಸ್ಲೋ ಮಾಡಕತ್ತಾರೆ. ಅದಕ್ಕೆ ಅದನ್ನು ಫಾಸ್ಟ್ ಮಾಡಿದ್ವಿ ಅಂದರೆ ಇನ್ನೂ 1 ವರ್ಷದೊಳಗನೆ ಹುಬ್ಳಿ ಧಾರವಾಡ ನೀರು ನಾವು ಕುಡಿಯುವಂಥ ವ್ಯವಸ್ಥೆ ನನ್ನ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಇವತ್ತು ನಾವು ಕೊಡ್ಬೋದು, 3 ತಾಲೂಕಿಗೆ. ಸರ್, ಈಗ ತಾವು ಶಾಸಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ, ಆದರೆ ಹೆಚ್ಚು ಒತ್ತು ಕೊಡುವಂಥದ್ದು ಕೃಷಿ ಮತ್ತು ರೈತರ ಕಡೆಗೆ. ಆ ರೈತಾಪಿ ಜನರ ಮೇಲೆ ಯಾಕೆ ಇಷ್ಟು ಒಲವು, ಇಷ್ಟು ಕಾಳಜಿ ತೋರಿಸ್ತೀರಿ? ನೋಡಿ, ನಿಮ್ಗೆ ಗೊತ್ತಿರಲಿ, ನಮ್ಮದು 3 ಕೂರ್ಗಿ ಹೊಲ. ನಮ್ಮ ತಂದೆ ನಮ್ಮ ಕಾಕ ಇಬ್ಬರು ಕೂಡ ದುಡಿದು ಒಂದು 100 ಕೂರ್ಗಿ ಮಾಡಿದ್ರು. ನಾವೊಬ್ಬ ರೈತರ ಮನೆಗೆ ಬಂದವರು ಮತ್ತು ರೈತರ ಬಗ್ಗೆ ಕಾಳಜಿ ಮಾಡಲೇಬೇಕಲ್ಲ, ನನ್ನ ಕರ್ತವ್ಯ. ಅದಕ್ಕಿಂತ ಹೆಚ್ಚಾಗಿ ನಾ ಕೇವಲ ರೈತರ ಬಗ್ಗೆ ಅಷ್ಟೇ ಹೋರಾಟ ಮಾಡಿ ಅವ್ರಿಗೆ ಅಷ್ಟೇ ಡೆವಲಪ್ ಮಾಡ, ಕೂಲಿ ಕಾರ್ಮಿಕರ ಬಗ್ಗೆ, ಬಡವ್ರ ಬಗ್ಗೆ, ಇವನ್ ದೊಡ್ಡ ಮನೆತನ ಬಗ್ಗೆ ಅವ್ರು ಹೆಂಗೆ ಗೌರವ ಕೊಡ್ತಿದ್ರು ನಮ್ಮ ತಂದೆಯವರು, ಅದೇ ಸಮಾನ ರೀತಿಯಲ್ಲಿ ಎಲ್ಲರನ್ನೂ ಸರ್ವಧರ್ಮದವ್ರನ್ನೂ ಒಕ್ಕಟ್ಟಾಗಿ ಹೋಯ್ತೇನೆ. ನಾನಂತೂ ನನ್ನ ಜೀವನದಾಗ ಎಲ್ಲರನ್ನ ಹೆಂಗೆ ಕತ್ತೇವೆ ಅಂದ್ರೆ ಅಂತಮ್ರ ಕತೆ, ಮಾವ ಕಾಕ ನಮ್ಮ ಜವಾರಿ ಒಳಗೆ ಏನು ಮಾತಾಡ್ತೇವಲ್ಲ ಹಂಗೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡು. ನವಲಗುಂದ ಸೌಹಾರ್ದ, ಅದು ಸೌಹಾರ್ದ. ಜಾತ್ಯತೀತವಾಗಿ ನೋಡ್ಬೇಕಾದ್ರೆ ನೀವು ನವಲಗುಂದನ ನೋಡ್ಬೇಕು. ಆ ರೀತಿಯಾಗಿ ನಾವೆಲ್ಲ ಸಮಾಜದವ್ರು ಒಂದನ್ನೋ ರೀತಿಯಲ್ಲಿ ಬದುಕ್ತೀವಿ. ಅದಕ್ಕೆ ನನ್ನ ಕ್ಷೇತ್ರದ ಜನರು ನನ್ನ ಮೇಲೆ ಪ್ರೀತಿ ಇಟ್ಟಾರ, ಅವ್ರ ಮೇಲೆ ನನಗೆ ವಿಶೇಷ ಪ್ರೀತಿ ಇತ್ತು. ಅದಕ್ಕೆ ಹೆಚ್ಚಿನ ಹೇಳೋಕ್ಕಾಗಲ್ಲ. ಅದು ಕೂಡ ಇಷ್ಟು ದೊಡ್ಡ ನೋಡಿ, ನಿಮ್ಗೆ ನನ್ನ ಮತದ ರೇಷಿಯೋ ನೋಡ್ರಿ, ನೀವು 2004ರಿಂದ 2023 ಮಟ್ಟ ಪ್ರತಿ ವರ್ಷ 10,000 ಹೆಚ್ಚು ಓಟ್ ಹಾಕ್ಯಾರ, ಹೊರತ ಕಡಿಮೆ ಹಾಕಿಲ್ಲ. ನಿಮ್ಗೆ ಮತಗಳ ಸಂಖ್ಯೆ ಹೆಚ್ಚಾಗ್ಯದ. 86,199 ಓಟ್ ಲೀಡ್ ಮಾಡ್ತಾರಂದ್ರೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ಅದಕ್ಕೆ ಆ ಕೆಲಸ ಮಾಡಿ ತೋರ್ಸಕ್ಕಂಥ ಭಾವನೆ ನನಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಆಶೀರ್ವಾದ ಮಾಡ್ರ, ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ಕೊಂಡಂತ ಭಾವನೆ ನನ್ನದಾಗಿದೆ. ಧನ್ಯವಾದಗಳು. ಎಷ್ಟೊತ್ತು ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ. ಈ ವಿಚಾರಗಳನ್ನ, ಇಂಥ ಒಳ್ಳೊಳ್ಳೆ ವಿಚಾರಗಳನ್ನ ನೀವು ಪಬ್ಲಿಕ್ ನೆಕ್ಸ್ಟ್ ಇದೇ ರೀತಿಯಾಗಿ ಪ್ರಚಾರ ಮಾಡಲಂತ ಮತ್ತು ಜನರು ಒಳ್ಳೆ ಭಾವನೆಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ಹೌದಾ.
ನಮ್ಮದು ಕೃಷಿ ಪ್ರಧಾನ ದೇಶ. ನಮ್ಮಲ್ಲಿ ರೈತರು ಇಲ್ಲ ಅಂತ ಹೇಳಿದ್ರೆ ಏನೇನೂ ಇಲ್ಲ ಅನ್ನುವಂತಹ ಮಾತು ಸಾರ್ವಕಾಲಿಕ ಸತ್ಯ. ಹಾಗಾಗಿ ನಾವು ಅನುಕ್ಷಣ ಅನುದಿನ ರೈತರ ಪರವಾಗಿಯೇ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನ ಈಗ NH ಕೋನರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ನಾನು ಹೋರಾಟದ ಹಿನ್ನೆಲೆಯಿಂದಲೇ ಬಂದಂಥವನು, ಹೋರಾಟವನ್ನ ಮಾಡಿಕೊಂಡೇ ಜನಸಾಮಾನ್ಯರ ಮಧ್ಯೆ ಬೆಳೆದುಕೊಂಡಂಥವನು. ಆ ಹೋರಾಟದಿಂದಲೇ ಜನ ನನ್ನನ್ನ ನಾಯಕನಾಗಿ ಗುರುತಿಸಿದ್ರು. ಅದೇ ಹೋರಾಟ ನನ್ನನ್ನ ವಿಧಾನಸಭೆಯಲ್ಲೂ ಕೂಡ ಆ ಹೋರಾಟದ ಧ್ವನಿಯನ್ನ ಮೊಳಗಿಸುವುದಕ್ಕೆ ಶಕ್ತಿಯನ್ನ ಕೊಟ್ಟಿದೆ. ಹಾಗಾಗಿ ನಾನು ಅಂತಿಮವಾಗಿ ರೈತ ಪರವಾಗಿ ಹಾಗೂ ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕಾಗುತ್ತೆ ಅನ್ನುವಂತಹ ಮಾತನ್ನ NH ಕೋನರೆಡ್ಡಿ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.